गुरुभ्यो नमः। हरिः ॐ। गणानां त्वा गणपतिगुं हवामहे कविं कवीना उपमश्रवस्तमम् ज्येष्ठराजं ब्रह्मणस्पत नः शृण्वन्नोतिभिः सीदसादनम्। शं नो मित्रः शं वरुणः शं नो भवत्वर्यमा शं न इन्द्रो बृहस्पतिः शं नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। ॐ मधुवातारुतायते मधुक्षरन्ति सिंहवः माद्वेन संतोषदेः मधुनक्तमुदोषसि मधुमत्पार्थि मगं रजः मधुद्यौरस्तु नः पिता मधुमानो वनस्पति मधुमागम् अस्तु सूर्यः माद्वीर्गावो भवन्तु नः। ॐ शान्ति शान्ति शान्तिः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। ಭಜನೆಗಳ ನಿಲ್ಲಿಸಿದ್ದೇನೆ. ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ
ಎದುರಾಗೆ ನೀನೊಬ್ಬ ಜೊತೆ ಎದುರಾಗೆ ಭಯವೇನು 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 ಗುರುವೇ ಭಯವೇನು 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 ಗುರುವೇ ಭಯವೇನು 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 ಗುರುವೇ ಭಯವೇನು 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 ಗುರುವೇ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ ಭಯವೇನು 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 ಗುರುವೇ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನಾಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಜಗವೆಲ್ಲ ಎದುರಾಗೆ ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ ಭಯವೇನು 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 ಗುರುವೇ ಭಯವೇನು 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 ಗುರುವೇ ಭಯವೇನು 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 ಗುರುವೇ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ಸುಖವೇನು 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 ಪ್ರಭುವೇ ನೀನೊಬ್ಬನೊಡನಿರಲು ಜಗವೆಲ್ಲ
ಭಯವೇನು ಭಯವೇನು ಗುರುವೇ ಭಯವೇನು ಗುರುವೇ ಭಯವೇನು ಗುರುವೇ ಭಯವೇನು ಗುರುವೇ ಭಯವೇನು ಗುರುವೇ. ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ 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 ಗುರುವೇ ಬಂಧು ದಯಾ ಸಿಂಧು ಗುರುವೇ ಬಂಧು ದಯಾ ಗುರುವೇ ಬಂಧು ದಯಾ ಸಿಂಧು ಗುರುವೇ ಬಂಧು ದಯಾ ಸಿಂಧು ಗುರುವೇ ಕೃಪೆಯ ಸಾಕಾರ ಗುರುವೇ ಕೃಪೆಯ ಸಾಕಾರ ಗುರುವೇ ಕೃಪೆಯ ಸಾಕಾರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರ ಮಹೇಶ್ವರ ಗುರುವೇ ವರ ಮಹೇಶ್ವರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರ ಮಹೇಶ್ವರ ಗುರುವೇ ವರ ಮಹೇಶ್ವರ ಗುರು ಪರತರ ಪರ ಬ್ರಹ್ಮ ಗುರು ಪರತರ ಪರ ಬ್ರಹ್ಮ ಪರತರ ಪರ ಬ್ರಹ್ಮ ಗುರುವೇ ಸಕಲ ಆಧಾರ ಗುರು ಪರತರ ಪರ ಬ್ರಹ್ಮ ಪರ ಪರ ಬ್ರಹ್ಮ ಗುರುವೇ ಸಕಲ ಆಧಾರ ಗುರುವೇ ಸಕಲ ಆಧಾರ ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ ಬೆಳಕ ತಂದ ದೀನ ಬಂಧು ಗುರುವರ ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ ಬೆಳಕ ತಂದ ದೀನ ಬಂಧು ಗುರುವರ ಕರ್ಮ ಬಂಧ ಸರಿದ ಧೀರ ಕರ್ಮ ಬಂಧ ಸರಿದ ಧೀರ ಕರ್ಮ ಬಂಧ ಸರಿದ ಧೀರ ಕರ್ಮ ಬಂಧ
ಸಾರಿದ ಧೀರ ನಿನಗಿದೋ ನಮಸ್ಕಾರ. ನಿನಗಿದೋ ನಮಸ್ಕಾರ. ನಮಸ್ಕಾರ ನಿನಗಿದೋ ನಮಸ್ಕಾರ. ನಿನಗಿದೋ ನಮಸ್ಕಾರ. ನಮಸ್ಕಾರ 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 ನಮಸ್ಕಾರ. ನಮಸ್ಕಾರ ಅನ್ನೋದು, ಆಮೇಲೆ ಶರಣಾದೆ ಅನ್ನೋದು, ಇದೆಲ್ಲ ಕಷ್ಟವಾದ ಪದಗಳು, ನನಗೂ ಗೊತ್ತು. ಶರಣಾಗದೆ ಅನ್ನೋದು, ನಮಸ್ಕಾರ ಅನ್ನೋದು ತುಂಬ ಕಷ್ಟ, ನಮಗೆ ಅಭ್ಯಾಸವೇ ಇರಲ್ಲ ಅವೆಲ್ಲ. ಬಟ್ ಅದೇ ಮುಖ್ಯ. ಇರಲಿ, ತಗೊಳ್ಳಿ ಶ್ರುತಿ ನೋಡಿ. ಸರಿ ಇದೆ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತಿದೆ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತಿದೆ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತಿದೆ. ಧ್ಯಾನಗೈಯಲೆಂತು ಹೇ ಪ್ರಭು, ಧ್ಯಾನಗೈಯಲೆಂತು. ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು. ಹೇ ಪ್ರಭು, ಮನವು ನಿಲ್ಲುವುದೆಂತು. ಹೇ ಪ್ರಭು, ಮನವು ನಿಲ್ಲುವುದೆಂತು. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ. ಧ್ಯಾನಗೈಯಲೆಂತು. ಹೇ ಪ್ರಭು, ಧ್ಯಾನಗೈಯಲೆಂತು. ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು. ಹೇ ಪ್ರಭು, ಮನವು ನಿಲ್ಲುವುದೆಂತು. ಹೇ ಪ್ರಭು, ಮನವು ನಿಲ್ಲುವುದೆಂತು. ಕಸ ತುಂಬಿ ಪ್ರಭು ನಿನ್ನ ಮರೆಯದಂತು. ಕೊಳೆ ಕಸ ತುಂಬಿದ
ಹೃದಯದಿ ಹೇ ಪ್ರಭು ನಿನ್ನ ಕರೆಯಲೆಂತು ನೀ ಬಾರದೆ ಈ ಹೃದಯ ಮಂದಿರವು ನೀ ಬಾರದೆ ಈ ಹೃದಯ ಮಂದಿರವು ನೀ ಬಾರದೆ ಈ ಹೃದಯ ಮನವು ಚಲಿಸುತ್ತೀರೆ ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ ಧ್ಯಾನಗೈಯಲೆಂತು ಹೇ ಧ್ಯಾನಗೈಯಲೆಂತು ಧ್ಯಾನಾಮೃತವ ಪಾನವ ಮಾಡದೆ ಧ್ಯಾನಾಮೃತವ ಪಾನವ ಮಾಡದೆ ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ಹೇ ಪ್ರಭು ಮನವು ನಿಲ್ಲುವುದೆಂತು ದಯಗೈದನ್ನಯ ಹೇ ಕರುಣಾಮಯ ದಯಗೈದನ್ನಯ ಹೃದಯ ಕುಟೀರಕ್ಕೆ ಬಾ ಹೇ ಪ್ರಭು ಹೃದಯ ಕುಟೀರಕ್ಕೆ ಬಾ ಅನಂತ ಕಾಲ ಕತ್ತಲ ಕಳೆದು ಅನಂತ ಕಾಲದ ಕತ್ತಲ ಕಳೆದು ಜ್ವಲಂತ ಜ್ಯೋತಿಯತ ಹೇ ಪ್ರಭು 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 ಜ್ವಲಂತ ಜ್ಯೋತಿಯತ सकल भुवन विदुषामय सकल भुवन विदुषामय सकल भुवन विदुषामय सकल भुवन विदुषामय गिरिधर विनय प्राण प्रिया गिरिधर विनय प्राण प्रिया गिरिधर विनय प्राण प्रिया गिरिधर विनय प्राण प्रिया सकल भुवन विदुषामया सकल भुवन विदुषामया
ಸಕಲ ಭುವನವಿದು ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಸಕಲ ಭುವನವಿದು ಶ್ಯಾಮಮಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಗಿರಿಧರನನ್ನಯ ಪ್ರಾಣ ಪ್ರಿಯ ಸಕಲ ಭುವನವಿದು ಶ್ಯಾಮಮಯ 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 ಗಿರಿಧರನನ್ನಯ
ಭುವನವಿದುಧಾಮಮಯ ಸಕಲ ಭುವನವಿದುಧಾಮಮಯ ಸಕಲ ಭುವನವಿದುಧಾಮಮಯ ಸಕಲ ಭುವನವಿದುಧಾಮಮಯ ಗಿರಿಧರ ಪ್ರಾಣಪ್ರಿಯ ಗಿರಿಧರ ಪ್ರಾಣಪ್ರಿಯ ಗಿರಿಧರ ಪ್ರಾಣಪ್ರಿಯ ಗಿರಿಧರನೆನ್ನಯ ಪ್ರಾಣಪ್ರಿಯ ಗುರುಪೂರ್ಣಿಮೆಗೆ ರಾಮ ಕೃಷ್ಣ ಎಲ್ಲರೂ ಗುರುಗಳೇ. ಗುರುಸ್ಥಾನದಲ್ಲಿರೋರೆಲ್ಲರೂ ಗುರುಗಳೇ, ಪರಬ್ರಹ್ಮ ವಸ್ತು. ಆದ್ದರಿಂದ ಎಲ್ಲ ದೇವಾನುದೇವತೆಗಳ ಕೀರ್ತನೆಗಳನ್ನು ಸ್ತೋತ್ರಗಳನ್ನು ಹಾಡಿ ಗುರುಪೂರ್ಣಿಮೆಯ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಗುರು ಕೃಪಾಂಜನ ಪಾಯೋ ಮೇರೆ ಬಾಯಿ ರಾಮ ಬಿನ ಶೃಂಗೇರಿ ಜಗದ್ಗುರುಗಳ ಪರಂಪರೆಯನ್ನು ಓದ್ತಾ ಇದ್ದೆ. ಮಧ್ಯ ಗ್ಲಾನ್ಸ್ ಮಾಡ್ತಿರ್ತೀನಿ, ಓದ್ಕೋತಾ ಇರ್ತೀನಿ. ವೃದ್ಧ ನರಸಿಂಹ ಭಾರತಿ ಸ್ವಾಮಿಗಳು, ನರಸಿಂಹ ಭಾರತಿ ಸ್ವಾಮಿಗಳು, ಚಂದ್ರಶೇಖರ ಸ್ವಾಮಿ ಭಾರತಿಗಳು, ಇವರೆಲ್ಲರ ಜೀವನ ನೋಡಿಕೊಂಡಾಗ ಒಂದೇ ಒಂದು ನಮಗೆ ಕಾಣಬರೋದು ಅವರಲ್ಲಿದ್ದಂತಹ ಆ ಶ್ರದ್ಧೆ ಮತ್ತು ಭಕ್ತಿ. ಗುರುವಿನ ಮೇಲೆ ಗುರುನ ಅವರು ಒರೆಸ್ತಾ ಇದ್ದದ್ದು, ಪೂಜೆ ಮಾಡ್ತಾ ಇದ್ದದ್ದು, ಗುರುನೇ ತಮ್ಮ ಸರ್ವಸ್ವ ಅಂತ ಅಂದ್ಕೊಂಡು ಜೀವನ ನಡೆಸ್ತಾ ಇದ್ದದ್ದು. ಗುರು ಅಂದರೆ ಪರಬ್ರಹ್ಮ, ದಕ್ಷಿಣಾಮೂರ್ತಿ. ನಮಗೆ ಈ ಡೆವಲಪ್ಡ್ ಕಂಟ್ರಿ, ಡೆವಲಪ್ಡ್ ಮೈಂಡ್ ಎಲ್ಲ ಬಂದ ಮೇಲೆ ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ. ಕಾಯಿನ್ ಹಾಕಿದಾಗ ಹೇಗೆ ಹಾಲಿನ ಪ್ಯಾಕೆಟ್ ಬರುತ್ತೋ, ಒಂದು ಹಾಡು ಹಾಡಿದಾಗ ಭಗವಂತ ನಮ್ಗೆ ಬಂದ್ಬಿಡ್ಬೇಕು, ಏನಪ್ಪ ಕರೆದಿಯಾ ಅಂತ. ಆಗ ನಾವು ಹೇಳ್ತೀವಿ, ಇನ್ನೂ ನಾವು ಯೋಚನೆ ಮಾಡಿಲ್ಲ, JPG ಫೈಲಲ್ಲಿದೆ, ನಿನಗೆ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಮಾಡೋ ಥರ ಫಾಸ್ಟ್ ಆಗಿಬಿಡ್ತು ನಮಗೆ. ನಾನು ಇವತ್ತು ಬೆಳಗ್ಗೆ ಮೈಸೂರಿನಿಂದ ಟೀಚರ್ಸ್ ಬಂದಿದ್ದರು ನೋಡೋಕ್ಕೆ. ನನ್ನ ಕ್ಲಾಸ್ಮೇಟ್, ಅಂದರೆ ನಮ್ಮ ಆಶ್ರಮದಲ್ಲಿ ನನ್ನ ಜೊತೆ ಇದ್ದ ದತ್ತು ಮಹಾರಾಜ್ ಅಂತ ಅವ್ರನ್ನ ಕರೀತಾ ಇದ್ದು, ಅವರ ಸಂಬಂಧಿಕರೆಲ್ಲ ಅವ್ರು ಹೇಳೋದಂತ ಅಲ್ಲಿಗೆ ಹೋದಾಗ ನೋಡ್ಕೊಂಬನ್ನಿ ನಮ್ಮ ಸ್ವಾಮೀಜಿನ ಅಂತ. ಅವ್ರ ಹತ್ರ ಮಾತಾಡ್ತಿದ್ದಾಗ ಹೇಳ್ತಾ ಇದ್ರು, ಮೊದಲು ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಪುಟ್ಟ ಮಕ್ಕಳಿಂದ ಶುರು ಮಾಡ್ತೀವಿ. ನಾವು ಈಗ ಶುರು ಮಾಡಲ್ಲ, ಪುಟ್ಟ ಮಕ್ಕಳಿಂದ ಶುರು ಮಾಡ್ತೀವಿ. ಸ್ವಾಮಿ ದೇವನೇ ಲೋಕ ಪಾವನೆ ತೇ ನಮೋಸ್ತು ನಮೋಸ್ತುತೆ ಹೇಳ್ಕೊಡ್ತಾ ಇತ್ತು. ಅದಾದ ಮೇಲೆ ತಂದೆ ತಾಯಿ ಗುರುಗಳು ಹಿರಿಯರು ಅವ್ರಿಗೆಲ್ಲ ನಮಸ್ಕಾರ ಮಾಡಿಸಿ, ಅವ್ರಿಗೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರಿಗೆ ತಿಳಿಸಿ, ದೇಶದ ಬಗ್ಗೆ ಅಭಿಮಾನವನ್ನು ಮೂಡಿಸಿ, ಆವಾಗ ವಿವೇಕಾನಂದರು, ಸೋದರಿ ನಿವೇದಿತಾ, ಆಮೇಲೆ ಭಗತ್ ಸಿಂಗ್, ಆಮೇಲೆ ಶಂಕರ ಭಗವತ್ಪಾದಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಇಂತಹ ಕಥೆಗಳು ಇಂತಹ ಪಠ್ಯಪುಸ್ತಕದಲ್ಲಿತ್ತು ನಮ್ಮ ದೇಶದಲ್ಲಿ. ಈಗದು ವಿದೇಶಕ್ಕೆ ಹೊಟ್ಟೋಗ್ಬಿಟ್ಟಿದೆ. ಲಂಡನ್ನಲ್ಲಿ ಭಗವದ್ಗೀತೆ
ಕಂಪಲ್ಸರಿ ಹೈಸ್ಕೂಲಲ್ಲಿ. ನಿಮ್ಗೆ ದಮ್ಮಿದ್ರೆ ಮಾಡಿಸಿ ನೋಡ. ನಿಮಗೇನಾದರೂ ಭಾರತೀಯತೆ ನಾನು ಸನಾತನ ಧರ್ಮಿ ಅಂತ ನಿಮಗೆ ದಮ್ಮಿದ್ರೆ, ಶಕ್ತಿ ಇದ್ದರೆ ಇಂಟ್ರೊಡ್ಯೂಸ್ ಮಾಡಿಸಿ. ಇನ್ನೂ ಮಗು ಹೊರಗಡೆನೇ ಬಂದಿಲ್ಲ, ಆಗಲೇ ಬುಕ್ಕಿಂಗ್ ಅದಕ್ಕೆ. ಈಗ ನನ್ನ ಮಕ್ಕಳಿಗೆ ಏನು ಮಗು ಪಾಪು ಎಷ್ಟನೇ ಕ್ಲಾಸ್ ಅಂತ ಕೇಳಲ್ಲ, ಎಷ್ಟು KG ಅಂತ ಕೇಳ್ತೀನಿ. ಯಾಕೆಂದರೆ ಅವಕ್ಕೆ ಗೊತ್ತೇ ಆಗಲ್ಲ. UKG LKG ಪೆಪ್ ಅದೇನೇನೋ ಹೇಳ್ತಾರೆ. ಇನ್ನು ಒಳಗಡೆ ಇರೋದಕ್ಕೆ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಇಲ್ಲ ಎಷ್ಟು 1.5 ಲಕ್ಷ 2 ಲಕ್ಷ ಬುಕಿಂಗು. ಎಂಥ ಸ್ಥಿತಿಗೆ ಬಂದ್ಬಿಡ್ತು ನೋಡಿ ನಮ್ಮ ಶಿಕ್ಷಣದ ವ್ಯವಸ್ಥೆ. ಬುಕಿಂಗು ಆ ಮಕ್ಕಳಿಗೆಲ್ಲ ಬುಕಿಂಗ್ ಮಾಡಿ, ಅದಕ್ಕೆ ಮಾಡಿ, ಇದಕ್ಕೆ ಮಾಡಿ, ಅದಕ್ಕೆ ಅಲ್ಲಿಗೆ ಸೇರಿಸಿ ಅದೊಂದು ಕಮಾಡಿಟಿ ಆಗಿಬಿಟ್ಟಿದೆ ಮಗು. ಇಟ್ ಹ್ಯಾಸ್ ಬಿಕಮ್ ಒಂದು ಬೊಂಬೆ ಥರ ಆಗಿಬಿಟ್ಟಿದೆ. ನಮಗೆ ಮಗು ಆಗಿಲ್ಲ ಅದು. ಸಾಯಂಕಾಲದ ಹೊತ್ತು ಊಟ ಹಾಕಿದಾಗ ಚಂದಮಾಮನ್ನ ತೋರಿಸಿ, ನಕ್ಷತ್ರಗಳನ್ನು ತೋರಿಸಿ, ಪಕ್ಷಿಗಳನ್ನು ತೋರಿಸಿ ಊಟ ಮಾಡಿಸ್ತಿದ್ರು ತಂದೆ ತಾಯಂದ್ರು. ತಾಯಂದ್ರಂತೂ ಅಷ್ಟು ಚೆನ್ನಾಗಿ ಊಟ ಮಾಡಿಸೋರು. ಸದ್ಯ ಆ ಮಕ್ಕಳು ಡೈನಿಂಗ್ ಟೇಬಲ್ ಮೇಲೆ ಇರೋದನ್ನ ನೆಟ್ಟಿಗೆ ಊಟ ಮಾಡಿದ್ರೆ ಸಾಕೀಗ. ಯಾವ ಸ್ಟೇಜ್ ಬಂದಿದೆ ನೋಡಿ. ಹಿಂದೆ ಎಲ್ಲರೂ ಇರಬೇಕು, ಊಟ ಬಡಿಸುವಾಗ ಎಲ್ಲರೂ ಇರಬೇಕು. ಏನು ಸ್ವಾಮೀಜಿ ಈ ರೂಲ್ಸ್ ಇರುತ್ತು ಅಂದರೆ, ಬರೀ ಊಟಕ್ಕಲ್ಲ, ಅದು ಹೃದಯದ ಬೆಸಗೆ ಆಗ್ತಿತ್ತಲ್ಲಿ. ಹೃದಯದ ಬೆಸಗೆ ಆಗ್ತಿತ್ತು. ಈಗ ಒಂದು ಲೆವೆಲ್ ಆದ್ಮೇಲೆ ಅವನು ಯಾರೋ ಇವ್ರು ಯಾರೋ. ಅವನು ಕೇಳಿದ್ರೆ ಇವನಕ್ಕೂ ಆಗಲ್ಲ, ಇವನು ಕೇಳಿದ್ರೆ ಅವನಿಗಾಗಲ್ಲ, ಇಬ್ಬರು ಕೇಳಿದ್ರೆ ಅವ್ರಿಬ್ರಿಗೂ ಆಗಲ್ಲ. ನಿಮ್ಗೆ ಗೊತ್ತು ಡೀಟೇಲ್ಸ್ ಎಲ್ಲ. ಬರೀ ಕಾಂಪಿಟೇಷನ್ ಲೈಫ್ ಆಗಿಬಿಡ್ತು. ಜೀವನದಲ್ಲಿ ಏನೇನು ಸಾಧಿಸ್ದೆ ಅನ್ನೋದಿಲ್ಲ, ಏನೇನು ಗಳಿಸ್ದೆ ಅನ್ನೋದಿಲ್ಲ, ಏನೇನು ಸಂಪಾದಿಸ್ದೆ ಅನ್ನೋದಿತ್ತು. ಮನೆ ಒಂದು ನೀವು ಅದನ್ನು ನೋಡಲ್ಲ, ಅವೆಲ್ಲ ನೀವು ನೋಡಲ್ಲ, ನಾವೆಲ್ಲ ನೋಡ್ತೀವಿ. ಬಾಂಬೆನಲ್ಲಿ ಈಸ್ ದಿ 3rd richest person in India. When he passed away, he had about 12 BMW, Rolls Royce, Bentley. ಸ್ವಾಮೀಜಿ ನಿಮಗೆಲ್ಲ ಗೊತ್ತು ಇದೆಲ್ಲ ಹೆಸರು ಅಂದ್ಬೇಡಿ, ಹೇಳಿದೆವೆಲ್ಲ. ಇಷ್ಟೆಲ್ಲ ಆದರೂ ಅವನನ್ನು ವಾಪಸ್ ಕರ್ಕೊಂಡು ಹೋಗುವಾಗ ಟೆಂಪೋ ಟ್ರಾವೆಲರಲ್ಲಿ, ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿ. ಅಟ್ಲೀಸ್ಟ್ ಒಂದು ಬೆನ್ಸ್ ಆದರೂ ಯೂಸ್ ಮಾಡಬಾರ್ದ? ಅವಂದೇ ಅಲ್ವಾ ಅದು? ಬಿಡೋದಿಲ್ಲ. ಯಾಕೆ? ಡೆಡ್ ಬಾಡಿ. ನಿನ್ನೆ ಅವನು ಓನರು, ನೆಕ್ಸ್ಟ್ ಡೇ ಈಸ್ ಡೆಡ್ ಬಾಡಿ. ಆಗೇನು ಹೇಳ್ತಾರೆ? ಹೀ ಏನಲ್ಲ, ಇಟ್ ಅಂತಾರೆ. ಹಿಂದೂ ದಿವಸ ಅವರು ಅವರು ಅಂತೆಲ್ಲ ಹೇಳ್ತಿರ್ತಾರೆ. ಹೋದ್ಮೇಲೆ ಅದನ್ನೆಲ್ಲಿಟ್ಟೆ, ಮೇಲಿಡು, ಕೆಳಗಿಡು, ಪಕ್ಕದಲ್ಲಿಡು, ಅದನ್ನು ತಗೊಟ್ಕೊಂಡು ಹೋಗು, ಅದು ಆಗ್ಬಿಡುತ್ತದು. ಇಟ್ ಬಿಕೇಮ್ ಇಟ್. 12 ರೋಲ್ಸ್ ರಾಯ್, 12 BMW ಇವೆಲ್ಲ ಖಾಲಿ ಹೋಗ್ತಿತ್ತು ಅದ್ರ ಹಿಂದೆ. ಅವನು ಮಾತ್ರ ಒಂದು 8 ಲಕ್ಷ ರೂಪಾಯಿದು ಗೌರ್ಮೆಂಟ್ದು ಆಸ್ಪತ್ರೆದು ಆ್ಯಂಬುಲೆನ್ಸಲ್ಲಿ ತಗೊಂಡು ಹೋಗ್ತಾ ಇತ್ತು. ಇಷ್ಟೇ ಲೈಫು. ಇದಕ್ಕೆ ನೋಡಿ ಎಷ್ಟು ಕಷ್ಟಪಡ್ತಾರೆ. ಹುಟ್ಟಕ್ಕೆ ಮುಂಚೆನೇ ಬುಕ್ ಮಾಡಿಬಿಡ್ತಾರೆ, 1.5 ಲಕ್ಷ 2 ಲಕ್ಷ ಕೊಟ್ಟು ನಮ್ಮ ಮಗುನ ಇಲ್ಲೇ ಓದಿಸ್ಬೇಕು ಅಂತ. ಆಮೇಲೆ ಆ ಮಗುಗೆ ಈಗ ಬರುತ್ತೆ ನೋಡಿ, ನಿಮ್ಗೆ ಇನ್ನೂ ಸ್ವಲ್ಪ ದಿವಸ ಆಗಲಿ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾಕೆ ನಾವು ಸ್ವಾಮೀಜಿಗಳು ಹೇಳ್ಬಿಡ್ತೀವಿ ಅಂತ. ಸ್ವಲ್ಪ ದಿವಸ ಆಗಲಿ, ಮೆಂಟಲ್ ಕೇಸಸ್ ಇಸ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ಮೊಬೈಲ್. ಅದು ಎಮ್ಮಿಂದ ಶುರು ಆಗುತ್ತೆ, ಇದು ಎಮ್ಮಿಂದ ಶುರು ಆಗುತ್ತೆ. ಮಕ್ಕಳು ಮೆಂಟಲ್ ಆಗಿಬಿಡ್ತಾ ಇದ್ದಾರೆ. ಯಾಕೆಂದರೆ ಕಿತ್ಕೊಳ್ಳಿ ಮೊಬೈಲ್ನ. ಎಷ್ಟು ಕೂಗಾಡ್ತದೆ ಮಗು ಅಂದರೆ, ಅಯ್ಯೋ ರಾಮ ಏನೋ ಆಗೋಯ್ತೇನೋ ಅಂತ ಕೂಗಾಡುತ್ತೆ. ಯಾಕೆ? ನೀವೇ ಕೊಟ್ಟಿದ್ದು. ಹಿಂದೆ ಕಥೆ ಇತ್ತು, ಭಸ್ಮಾಸುರನ ಕಥೆ. ಈಗ ಮೊದಲು ಒಬ್ಬನೇ ಇದ್ದ ಭಸ್ಮಾಸುರ, ಮೋಹಿನಿ ಭಸ್ಮಾಸುರದ. ಇನ್ನು ನಾನೇನು ಡೀಟೇಲ್ಸ್ ಹೇಳಲ್ಲ. ಒಂದೊಂದು ಮನೆಯಲ್ಲಿ ಎಷ್ಟೆಷ್ಟು ಭಸ್ಮಾಸುರಗಳಿದ್ರು ಇಟ್ಕೊಡ್ರಿ. ಬಾಮ್ಮ ಎಲ್ಲಿ ಬಂದೆಮ್ಮ, ಬಾರೋ ಸ್ನಾನಕ್ಕೆ ಮಾಡ್ಕೊ. ಸ್ನಾನ ಮಾಡಿದೆ ಅಮ್ಮ. ಯಾವತ್ತು ಮಾಡಿದೆ? ಮೊನ್ನೆ ಮಾಡಿದೆ. ಇದನ್ನ ನೋಡೋಕ್ಕಾಗ್ತಿದ್ದಿಲ್ಲ ಅವನು.
ಹಿ ಈಸ್ ಬ್ಯುಸಿ ವಿತ್ ಮೊಬೈಲ್. ಇದೆಲ್ಲ ನಿಮಗೆ ನಾನು ಧನ್ಯವಾದ ಹೇಳಬೇಕು. ಆ ಸಂಸ್ಕೃತಿ ಉಳಿಸೋದಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಾ. ಐ ನೋ ಹೌ ಡಿಫಿಕಲ್ಟ್ ಇಟ್ ಈಸ್. ನೀವು మನೆకి ಹೋದ తక్షణ ఎక్కడికి పోయిండ్రు పాడు ఎంత చెప్తారు మీరు. ఇక కొత్తగా వచ్చిండేది మెషిన్ వచ్చిండేది. మీరు కూర్చుంటే ధ్యానకు కూర్చుంటే మీరు ఏమేమి మనసులో ఉంటుందో అంత వస్తుంది. ಹೌದು, ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅಷ್ಟು ತಲೆಗೆ ಬರೋದು. ಮನಃಶಾಂತಿ ಇಲ್ಲ, ಆನಂದ ಇಲ್ಲ. ಇನ್ನು ನೀವು ಬ್ರಹ್ಮಾನಂದ, ಪರಮಾನಂದ, ಯೋಗಾನಂದ, ದಿವ್ಯಾನಂದ ಹೇಳ. ನೀವು ಫಸ್ಟ್ ಆನಂದ ಗೊತ್ತಿದ್ರೆ ನಾನು ಬ್ರಹ್ಮಾನಂದ ಹೇಳ್ಬೋದು. ಆನಂದವೇ ಗೊತ್ತಿಲ್ಲ ನಿಮಗೆ. ಎದುರುಗಡೆ ಮನೆ ಆನಂದ ಗೊತ್ತಿರ್ಬೋದು, ನಾ ಹೇಳ್ತಿರೋದು ಆನಂದ. ಶ್ರೀರಾಮಕೃಷ್ಣರು ಸಾಯಂಕಾಲ ವಾಕಿಂಗ್, ಬನ್ನಿ ಸುತ್ತಾಡ್ಕೊಂಬರೋಣ, ನಿಮ್ಮ ಆರೋಗ್ಯ ಚೆನ್ನಾಗಿಲ್ವಲ್ಲ, ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಅಂತ ಕರ್ಕೊಂಡೋದ್ರು ಶ್ರೀರಾಮಕೃಷ್ಣರನ್ನ. ಮೈದಾನ, ಕಲ್ಕತ್ತಾ ಮೈದಾನಕ್ಕೆ ಕರ್ಕೊಂಡೋದ್ರು. ದಕ್ಷಿಣೇಶ್ವರದಿಂದ ಮೈದಾನಕ್ಕೆ ಹೋಗ್ಬೇಕಾದ್ರೆ ಇದರಲ್ಲಿ ಎಂಥದ್ದು ಗಾಡಿ, ಕುದುರೆ ಗಾಡಿನಲ್ಲಿ ಕರ್ಕೊಂಡು ಹೋಗಿ ಕಿಟಕಿ ಹೊರಗಡೆ ತಲೆ ಹಾಕೊಂಡು ಹಿಂಗೆ ನೋಡ್ತಾ ಇದ್ರು ಶ್ರೀರಾಮಕೃಷ್ಣರು. ಆಕ್ಟರ್ ಲೂಯಿ ಅವನ ಆ ಒಂದು ಇದು ಮಾನ್ಯುಮೆಂಟ್ ಹತ್ರ ಒಬ್ಬ ಹುಡುಗ, ಇಂಗ್ಲೀಷ್ ಹುಡುಗ ನಿಂತಿರ್ತಾನೆ ಆ ಮಾನ್ಯುಮೆಂಟ್ ಹತ್ರ. ಎಲ್ಲರೂ ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ನಡ್ಕೊಂಡು ಎಲ್ಲ ನೋಡ್ಕೊಂಡು, ಮಗು ಥರ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆಕ್ಟರ್ ಲೂಯಿ ಆ ಮಾನ್ಯುಮೆಂಟ್ ಹತ್ರ ನೋಡ್ತಾರೆ. ಒಬ್ಬ ಹುಡುಗ, ಇಂಗ್ಲೀಷ್ ಹುಡುಗ, ಚೆನ್ನಾಗಿದೆ ಗೊತ್ತಲ್ಲ, ಇಂಗ್ಲೀಷ್ ಬೆಳ್ಳಗೆ ಚೆನ್ನಾಗಿದೆ, ಕಣ್ಣು ನೀಲಿಗಿರುತ್ತೆ. ಸೊ ನಿಂತಿರಬಾರ್ದು ಅವನು ಈ ಹಿಂಗೆ ಕಾಲನ್ನ ಹಿಂಗೆ ಇಟ್ಕೊಂಡು ತ್ರಿಭಂಗಿಲಿ ನಿಂತಿದ್ದಾನೆ. ಕೃಷ್ಣ ಕೊಳಲೂದಕ್ಕೆ ನಿಂತ್ಕೋತಾನಲ್ಲ ಹಂಗೆ ನಿಂತಿದ್ದಾನೆ. ಹೆಂಗೆ ನಿಂತಿದ್ದಾನೆ? ಆ ಒಂದು ಮರದ ಹತ್ರ ಹಿಂಗೆ ಹೊರ್ಕೊಂಡು ನಿಂತಿದ್ದಾನೆ. ಶ್ರೀರಾಮಕೃಷ್ಣ ಅವನು ನೋಡಿದ ತಕ್ಷಣ ಹಿ ವೆಂಟ್ ಟು ಟ್ರಾನ್ಸ್. ನಮಗೆ ಕೃಷ್ಣ నింతిದ್ರು చాలా బాగుండేది. ఆ బంగారము, ఆ సరం చూడండి ఎట్ట బాగుండేది. అడగండి ఎక్కడింద తీసుకుంటే వచ్చిండేది. జాయ్ అలుకాస ಶ್ರೀ ಗೋಲ್ಡ. ಕೃಷ್ಣ ನೋಡೋದೇ ಇಲ್ಲ ನಾವು. ಅಷ್ಟು ನಮ್ಮ ಮನಸ್ಸು ಈ ಒಂದು ಸಾಂಸಾರಿಕ, ಈ ಒಂದು ಪ್ರಾಪಂಚಿಕ ಸ್ಥಿತಿ ನಂಗೆ ಬೇಡ ಅಂತ ಹೇಳ್ತಿಲ್ಲ ನಾನು. ಮೈಂಡ್ ಬದಲಾಗಬೇಕಲ್ವಾ? ಅದಕ್ಕೊಂದು ಮಾತಿದೆ. ಏನು ಮಾತದು ಅಂದರೆ ಭಾಳ ಚೆನ್ನಾಗಿದೆ ಆ ಮಾತು. ಕಭಿ ಕಭಿ ಭಗವಾನ್ ಕೋ ಭಿ, ಕಭಿ ಕಭಿ ಭಗವಾನ್ ಕೋ ಭಿ ಭಕ್ತೋं का काम पड़े. ಹಿಂದಿ ಬರೋರು ಭಾಳ ಮಜಾ ಮಾಡ್ತಾರೆ. ಕಭಿ ಕಭಿ ಶೋಭಾಜಿ, ಕಭಿ ಕಭಿ ಭಗವಾನ್ ಕೋ ಭಿ ಭಕ್ತೋं का काम पड़े. ನಿಜವಾದ ಭಕ್ತ ಇದ್ರೆ ಭಗವಂತನಿಗೆ ಅವನಿಂದ ಸಹಾಯ ಬೇಕಂತೆ. ಒಳ್ಳೆ ಉದಾಹರಣೆ ಕೊಡ್ತಾರೆ. ಎಷ್ಟೆಷ್ಟು ರಾಕ್ಷಸರನ್ನ ಕೊಂದ ಶ್ರೀರಾಮಚಂದ್ರ, ಎಷ್ಟೆಲ್ಲ ಕಷ್ಟಪಟ್ಟ. ಆದರೆ ಸೀತೆ ಲಕ್ಷ್ಮಣನ ಜೊತೆ ಬಂದಾಗ ನದಿ ಹತ್ರ ಅಂಬಿಗನ ಮುಂದೆ ನಿಂತ್ಕೊಂಡ. ಅಂಬಿಗನ ಮನೆ ಹತ್ರ ಬಂದ ರಾಮ. ಅಂಬಿಗಂಗೆ ತಲೆ ತಿರುಗೋಯ್ತು. ಯಾವ ರಾಮಚಂದ್ರನ ಶುದ್ಧ ಬ್ರಹ್ಮ ಪರಾತ್ಪರ ರಾಮನ ನೋಡಬೇಕು ಅಂತಿದ್ರು, ಆ ರಾಮ ಅವನ ಮನೆ ಹತ್ರನೇ ನಿಂತಿದ್ದಾನೆ. ಕೇಳ್ತಾನೆ, ಪ್ರಭು ಏನು ಸಮಾಚಾರ, ಕ್ಯೂ ಆಯಾ ಇದರ ಗರೀಬೋं का ये घर में क्यों आया प्रभु ಅಂದಾಗ ರಾಮ್ ಹೇಳ್ತಾನೆ, मुझको ये नदी का पार करना है, मुझको पार करो. ಕೇವಟಿಯ ಅಂದರೆ ಅಂಬಿಗ. ಅವ್ನು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಲ್ಲಿ ನಿಂತ್ಕೊಂಡು ಗಿರಾಕಿಗಳು ಹುಡುಕ್ತಿದ್ರೆ ಬಂದು ಇಷ್ಟು ಕೊಡ್ತೇನೆ ಅಷ್ಟು, ನೀನು ನಮ್ಮ ಮನೆಗೆ ಬಂದುಬಿಟ್ಟು ನನ್ನನ್ನು ಅಲ್ಲಿ ಬಿಡು ಅಂತಿದ್ಯಲ್ಲಪ್ಪ, ಏನು ಸಮಾಚಾರ, ನನ್ನ ಪುಣ್ಯ. ಆ ಥರ ಭಕ್ತರಾಗಬೇಕು ನಾವು. ಆ ಸೇವೆ ಮಾಡ್ದೋ, ಈ ಸೇವೆ ಮಾಡ್ದೋ, ಅಲ್ಲಷ್ಟು ದುಡ್ಡು ಕೊಟ್ಟೋ, ಇಲ್ಲಷ್ಟು ದುಡ್ಡು ಕೊಟ್ಟೋ, ಲಾಡುಗಳು ಬರ್ತಾನೆ ಇರುತ್ತೆ ನನಗೆ. ಲಾಡು ಹಾಗೆ ಬರ್ತಿರುತ್ತೆ, ಕೊಡೋರು ಹಾಗೆ ಲಾಡು ಹಾಗೆ ಇರ್ತಾರೆ.
ಆ ಲಾಡುನ ನಾವು ತಗೊಂಡು ಏನಂದರೆ ನಂದಿವತ್ತಿತ್ತು ಸೇವೆ, ತಗೊಳಪ್ಪ, ಅದು ಬೇರೆ. ಇವತ್ತು ನಮ್ಮದು ಸೇವೆ ಇವತ್ತು ದೇವರಿಗೆ. ಇನ್ನೊಂದು ಸರಿ ಹೇಳ್ತಾರೆ, ಇವತ್ತು ನಾವು ದೇವರಿಗೆ ಕಲ್ಯಾಣೋತ್ಸವ ಮಾಡಿದ್ವಿ. ಇವ್ರು ಕಾಯ್ತಾ ಇದ್ದ, ಪದ್ಮಾವತಿ ನೀರು ಅಲ್ಲಿ ಕೂತ್ಕೋ, ನಾ ಇಲ್ಲಿ ಕೂತ್ಕೋತೀನಿ, ಇವ್ರು ಬರ್ತಾರೆ, ಇವರು ಪಾವಗಡದಿಂದ ಮದುವೆ ಮಾಡಿಸ್ತಾರೆ ಅಂತ ಕಾಯ್ಕೊಂಡಿದ್ದಾವು. ಇವ್ರು ಹೇಳೋದು ದೊರೀತಿರೋದು ಹಂಗೆ ಆಗ್ಬಿಡ್ತೇವೆ ನಾವು. ಎಂಥದ್ದಿದೆ ನೋಡಿ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವೇನು ಬದಲಾದ್ರಿ? ರಾಮಂಗೆ ಹೇಳ್ತಾನೆ, ಅಪ್ಪ ನನ್ನ ಮುಚ್ಕೋ, वो पार करो, नदी का पार करना है. ಆ ಗುಹಾ ಖುಷಿ ಗುಹಂಗೆ ತಕ 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 ಕುಡ್ಕೊಂಡು ಆ ಹತ್ರ ಬಂದಾಗ, ಸ್ವಾಮಿ ನೀನು ಪಾದ ಕೊಡು ಅಂತೇಳಿ. ಯಾಕೆ? ಪಾದ ತೊಳಿಬೇಕು ನಾನು. ಪರಮಾತ್ಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಅವನ ಕಾಲು ತೊಳಿತಾನೆ. ತೊಳೆದು ಬಿಟ್ಟು ಇರು 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 ಇರು, ಮೇ ಗರೀಬ್ ಆದ್ಮಿ ಹೋ, ಮೇರಾ ಏಕೇ ನಾವ್ ಹೇ, ಒಂದೇ ದೋಣಿ ಇರೋದು ನನ್ನ ಹತ್ರ. ನೀನೇನೋ ಕಾಲು ಇಟ್ಟರೆ ಕಲ್ಲಿಂದ ಅವಳು ಯಾರೋ ಹುಡುಗಿ ಹೆಂಗ್ಸ್ ಬಂದ್ಬಿಟ್ಲಂತೆ, ಇಲ್ಲಿ ನೀನೇನೋ ಕಾಲಿಟ್ರೆ ಅಲ್ಲಿಂದ ಇನ್ಯಾರಾದ್ರೂ ಬಂದ್ಬಿಟ್ರೆ ನನ್ನ ದೋಣಿ ಹೊಟ್ಟೋಗುತ್ತೆ. ಪ್ರಭು ಅದಕ್ಕೇನು ಮಾಡಬೇಕು? ಮೊದಲು ನನ್ನ ತಲೆ ಮೇಲೆ ಇಡು, ಕಾಲ ನನ್ನ ಶಿರದ ಮೇಲೆ ಇಡು, ನನಗೇನು ಆಗಲ್ಲ ಅಂದರೆ ಮುಂದಕ್ಕೆ ಹೋಗು ಅಂತ. ಇದು ನಿಜವಾದ ಭಕ್ತಿ. ಕಭಿ ಕಭಿ ಭಗವಾನ್ ಕೋ ಭಿ ಭಕ್ತ ಕಾ, ಭಕ್ತನ ಸಹಾಯ ಬೇಕು. ಕಾಮ್ ಆತಾ ಹೈ, ಭಕ್ತೋಂ ಕಾ ಕಾಮ್ ಆತಾ ಹೈ. ಹಸ್ತಿತ್ತು ಕೃಷ್ಣಂಗೆ ಹಸು ಬಂತಂತೆ, ಅಪಿಟೈಟ್. ಎಲ್ಲೋ ಡಾಕ್ಟ್ರ್ ಹತ್ರ ಒಳ್ಳೆ ಔಷಧಿ ತೊಗೊಂಡಿದ್ದಾನೆ. ಏನು ಡಾಕ್ಟ್ರ್ ಧೂಕುಮಾರ್ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿದ್ದಾನೆ, ಅವನು ಅಪಿಟೈಟ್ಗೆ ಔಷಧಿ ಕೊಟ್ಬಿಟ್ಟಿದ್ದಾನೆ ಕೃಷ್ಣಂಗೆ. ವಿದುರನ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ಹಸಿತಿದೆ ಇದ್ರೆ ಏನ, ದುರ್ಯೋಧನ ಮನೆಗೆ ಹೋದ್ರೆ ಬೆಳಗ್ಗೆಯಿಂದ ಅಡುಗೆ ಮಾಡಿ ಇಟ್ಟಿದ್ದಾನ ಅವನು. ಇವನು ಹೋಗ್ಬಿಟ್ಟು ವಿದುರನ ಮನೆಗೆ. ವಿದುರ ಹೇಳ್ತಾನೆ, ಅಲ್ಲಯ್ಯ ಹುಡುಕಿ ಹುಡುಕಿ ನಮ್ಮನೆಗೆ ಬಂದಿದ್ಯಾ, ಏನು ಮಾಡಲಿ ಇಲ್ಲಿ ನೋಡಿ, ಹುಡುಕಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕ್ತಾನೆ. ಆಗ ಮನೇಲಿ ಹೇಳ್ತಾರೆ, ನೋಡಿ ಮಗುಗೆ ಒಳ್ಳೆ ಅಂತಿತ್ತು, ನೀವು ಅದು ಈಗ ಮ್ಯೂಸಿಯಮಲ್ಲಿದೆ, ಈಗೆಲ್ಲ ನಿಮ್ಮದು ಬಾಟಲ್ಗಳು, ಒಳ್ಳೆ ಅಂತಿತ್ತು. ಆ ಒಳ್ಳೆನಲ್ಲಿ ಹಾಲಿಟ್ಟಿದ್ರು ಮಗುಗೆ, ಅದನ್ನು ಕೊಟ್ಬಿಡಿ ಹೋಗ್ಲಿ, ಏನೋ ಕೇಳ್ತಿದ್ದಾನೆ ಇವನು ಅಂತ. ಏನಂತೀರಿ ತೆಲುಗಲ್ಲಿ? ಪಾಲ್ಕೋರ. ನಮ್ಗೆ ಮರ್ತೇ ಹೋಗಿದೆ ಯಾವ್ದ್ರಲ್ಲಿ ಹಾಲು ಕುಡಿಸೋದು. ಈಗ ಬಾಟ್ಲ್ ನೋಡಿ 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 ಯಾವ ಬಾಟ್ಲ್ ಅಂತ ಕೇಳಿ, 250 ml 500 ml 1000 ml ಅಂತ. ಆ ಒಳ್ಳೆ ಅನ್ನೋದು ಮರ್ತೋಗ್ಬಿಟ್ಟಿದೆ. ಒಳ್ಳೆ ಪದ ಅದು, ಒಳ್ಳೆ ಅನ್ನೋದು ಅಷ್ಟು ಚೆನ್ನಾಗಿರ್ತಿತ್ತು ಮನೆಗಳಲ್ಲಿ ಇಟ್ಟಿರೋರು. ಇವನು ಕೊಟ್ಟರೆ ಈ ಪರಮಾತ್ಮ ಆ ವಿದುರನ ಪ್ರೀತಿ, ವಿದುರನ ಭಕ್ತಿ, ವಿದುರನ ಭಾಗ್ಯವಿದು ಹಾಡಿದೆ ಅಲ್ಲ, ಕುಡ್ದಿದ್ದಕ್ಕೆ ತೇಗುದ್ದಂತೆ. ಇವನೇನು ಮಹಾ ಒಂದು ಹಂಡೇಲಿ ಕೊಟ್ನಾ ಅಥವಾ ಚಂಬಲ್ ಕೊಟ್ನಾ ಬಕೆಟಲ್ಲಿ ಕೊಟ್ನಾ, ತೇಗ್ ಬಂದು ಹಾಲು ಹೊರಗಡೆ ಬಂದು ಹರ್ಕೊಂಡು ಹೋಯ್ತಂತೆ. ಎಲ್ಲಿಗೆ ಹೋಗ್ಬೇಕದು? ಹೋಗ್ಬಿಟ್ಟು ಎಲ್ಲಾದ್ರೂ ಹಳ್ಳದಲ್ಲಿ ಹೋಗ್ಬಾರ್ದಾ? ಬೇಕಂತ ದುರ್ಯೋಧನ ಅರಮನೆ ಮುಂದೆ ಹೋಗ್ತಂತ. ದುರ್ಯೋಧನ ಕೇಳದಂತೆ, ಏನು ಹಾಲೊಂದು ಹೊಳೆ ಏನೇ ಆಯ್ತು ನೋಡಿ ಅಂದರೆ, ಇಲ್ಲ ಕೃಷ್ಣ ವಿದುರನ ಮನೆಗೆ ಹೋಗಿ ಹಾಲು ಕುಡ್ದೇನೆ. ಹಾಲು ಕುಡ್ದ ಅಲ್ಲಿ ಹೋಗಿ. ಇದು ನಮ್ಮ ಭಕ್ತಿಯ ಪರಾಕಾಷ್ಠೆ ನೋಡಿ. ಹಾಡು ಚೆನ್ನಾಗಿದೆ, ವಿದುರನ ಭಾಗ್ಯವಿದು ಹಾಡಿ. ಇದು ಶುರು ಮಾಡಿ. ಪಹಾಡಿ ರಾಗ ಬೇಕಾದಷ್ಟು ಜನ ಚಾರಧಾಮ, ಪಂಚಧಾಮ, ಸಪ್ತಧಾಮ, ದಶಧಾಮಗಳಿಗೆ ಹೋಗಿ ಬಂದಿರ್ತೀರ. ಪಹಾಡಿ ರಾಗ ಇದು. ಈ ರಾಗ
ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು. ಇದ ಕಂಡು ಜಗವೆಲ್ಲ ತಲೆದೂಗುತ್ತಿರುವುದು, ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು. ಇದ ಕಂಡು ಜಗವೆಲ್ಲ ತಲೆದೂಗುತ್ತಿರುವುದು, ವಿದುರನ ಭಾಗ್ಯವಿದು. ಕುರುರಾಯನು ಖಳನನುಜ ರವಿಜನು, ಕುರುರಾಯನು ಖಳನನುಜ ರವಿಜನು, ಗುರುಗಾಂಗೆಯರು ನೋಡುತ್ತೀರೆ. ಹರಿಸಿ ರಥವನ್ನು ಬೀದಿಯಲ್ಲಿ ಬರುತ್ತಲಿಹ, ಹರಿಯನು ಕಂಡನು ಹರುಷದೊಳಿ, ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು. ದಾರಿಲಿ ಬರುತ್ತೀಹ ಮುರವೈರಿಯನು ಕಂಡು, ದಾರಿಲಿ ಬರುತ್ತೀಹ ಮುರವೈರಿಯನು ಕಂಡು, ಹಾರುತ್ತ ಚೀರುತ್ತ ಹರುಷದ ಕಂಬನಿ ಧಾರೆಯ ಸುರಿಸುತ್ತ, ಹರುಷದ ಕಂಬನಿ ಧಾರೆಯ ಸುರಿಸುತ್ತ, ಬಾರಿ ಬಾರಿಗೂ ಸಂತೋಷದಿ ಹಿಗ್ಗುವ, ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು. ಆಟಕ್ಕೆ ಲೋಕಗಳೆಲ್ಲವ ಸೃಜಿಸುವ, ಆಟಕ್ಕೆ ಲೋಕಗಳೆಲ್ಲವ ಸೃಜಿಸುವ, ನಾಟಕಧರ ತನ್ನ ಲೀಲೆಯಲ್ಲಿ ನೀಟಾದವರ ಮನೆಗಳ ಜರಿದು, ಕುಟೀರದಲ್ಲಿ ಬಂದು ಕುಳಿತ ಹರಿ, ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು. ಅಡಿಗಳಿಗೆ ತನ್ನ ತನು ಮನ ಹರಹಿ, ಅಡಿಗಳಿಗೆ ತನ್ನ ತನು ಮನ ಹರಹಿ, ಅಡಿಗೆ ರಘುತ ಗದ್ಗದ ಸ್ವರದಿ, ನುಡಿಗಳು ತೊದಲಲು ರೋಮಾಂಚವಾಗಲು, ನುಡಿಗಳು ತೊದಲಲು ರೋಮಾಂಚವಾಗಲು, ದುಡು ದುಡು ಓಡುತ್ತ ದಶ ದಿಶೆಗೆ, ವಿದುರನ ಭಾಗ್ಯವಿದು, ವಿದುರನ ಭಾಗ್ಯವಿದು. ಕಂಗಳ ಉದಕದಿ ಪಾದವ ತೊಳೆದು, ಕಂಗಳ ಉದಕದಿ ಪಾದವ ತೊಳೆದು,
ಪುಷ್ಪಂಗಳ ಪೂಜೆಯ ಮಾಡಿದನು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ನಗೆ ಆ ವಿದುರನು ಕ್ಷೀರವಾದಿ ನಗೆ ಆ ವಿದುರನು ಕ್ಷೀರವನುಣ ಬಡಿಸಿದ ಅದನು ವಾರಿ ಜನಾಭನು ಕರ ಸಂಪುಟದಿ ಆರೋಗಣಿಸಿದನು ಘನತೆಯಲಿ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಒಂದು ಕುಳುತೆ ಹಾಲ ಹರಿಯುತ್ತ ಸವಿದು ಒಂದು ಕುಡುತೆ ಹಾಲ ಹರಿಯುತ್ತ ಸವಿದು ಮುಂದಕ್ಕೆ ಹರಿಸಿದ ಧರೆಯ ಮೇಲೆ ಇಂದಿರೆ ಅರಸನ ಚರಿತೆ ವಿಚಿತ್ರವು ಚಂದದಿ ಹರಿಯಿತು ಬೀದಿಯಲ್ಲಿ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ದೊರೆ ನಿಮ್ಮ ಕರೆಸಿದ ಬರಬೇಕು ಎನ್ನಲು ದೊರೆ ನಿಮ್ಮ ಕರೆಸಿದ ಬರಬೇಕು ಎನ್ನಲು ಹರಿಯು ನಸು ನಗುತ್ತಲಿ ಹೊರಟು ನಿಂತ ಧರೆ ಗುಂಗೋಷ್ಠವ ನೂರಲು ರಾಜರು ಉರುಳಿ ಬಿದ್ದರು ಶ್ರೀಪಾದದ ಮೇಲೆ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಕರುಣಾಕರ ಶ್ರೀ ಹರಿಯು ಭಕ್ತರ ಕರುಣಾಕರ ಶ್ರೀ ಹರಿ ತನ್ನ ಭಕ್ತರ ನಿರುತದಿ ಪೊರೆವನು ಆಯತದಿ ಸಿರಿಯರಸ ನಮ್ಮ ಪುರಂದರ ವಿಠಲನ ಸಿರಿಯರಸ ನಮ್ಮ ಪುರಂದರ ವಿಠಲನ ಶರಣರೆ ಧನ್ಯರ ಹೊರೆಯೊಳಗು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಇದ ಕಂಡು ಜಗವೆಲ್ಲ ತಲೆದೂಗುತ್ತಿಹುದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಎಲ್ಲ ಹೋಗ್ತಾನೆ ಗೊಲ್ಲ ಅವನು ಅದಕ್ಕೆ ವಿದುರನ ಮನೆಗೆ ಹೋಗೋದು ಬಾರಯ್ಯ ಅರಮನೆಗೆ ಅಂತ ಅಲ್ಲೆಲ್ಲ ಶೃಂಗಾರ ಮಾಡಿಸಿ ಆ ಹೆಣ್ಣು ಮಕ್ಕಳನ್ನೆಲ್ಲ ನಿಲ್ಲಿಸಿ ಆ ಪನ್ನೀರು ಅದು ಇದೆಲ್ಲ ಹಾಕಿ ಕರೆಸೋಣ ಅಂದರೆ ಎಲ್ಲಿ ಹೋಗ್ತಾನು ಗೊಲ್ಲ ವಿದುರ ಮನೆಗೆ ಬರಲಿ ಬಿಡಿ ಯಾರು ಹೇಳ್ಕೊಡ್ದು ಅವನು ಬಂದಾಗ ಯೂಶಲಿ ಇದೆ ತಾನೆ
ಪಾವಗಡದಲ್ಲೆಲ್ಲ ಅವೆಲ್ಲ ವಾಯ್ಸ್ ಚೆನ್ನಾಗಿರುತ್ತೆ ಆ ಥರ. ಇವ್ರು ಹೋಟ್ಲ ನೀನು ಯಾರು ಮಾತಾಡ್ಕೊಡ್ದು, ಯಾರು ಎದ್ದೇಳಬಾರ್ದು, ಬಂದ್ರೆ ಎಲ್ಲ ಕೂತಿರ್ಬೇಕು, ಅವ್ನು ಬರಲಿ ಅವನು. ಹರಿಯು ನಸು ನಗುತ್ತಲಿ ಹೊರಟು ನಿಂತ, ಹಂಗ್ ಮಾಡಿದ್ರು ನಕ್ಕೊಂಡು ಬರ್ತಾರಂತೆ ಹರಿ. ಸುಮ್ಮನಿರಬಾರ್ದಾ? ಬಂದು ನೋಡ್ತಾನೆ ಯಾರು ಎದ್ದಿಲ್ಲ, ಕೆಲವು ಕಷ್ಟಪಡ್ತಿದ್ದಾರೆ. ರಾಜಾಜ್ಞೆ. ಈ ರಾಕ್ಷಸರದ್ದು ಆಜ್ಞೆಗಳು ಹಂಗೆ ಆಗೋದು. ಧರೆ ಗುಂಗುಷ್ಟವ ನೂರಲು ರಾಜರು ಉರುಳಿ ಬಿದ್ದರು ಶ್ರೀಪಾದದ ಮೇಲೆ. ಉಳ್ಕೊಂಬಂದ್ಬಿತ್ತು. ಸುಮ್ಮನಿರಬಾರ್ದ ಕೃಷ್ಣ? ಉಂಗುಷ್ಟ ಸ್ವಲ್ಪ ಹೆಂಗಂತ ಕೂತಿದ್ನಲ್ಲ ಮೇಲ್ಗಡೆ, ಧವಾರ್ಥ ಉರುಳು ಬಿದ್ದ. ಅವನು ಬಿದ್ದ ಮೇಲೆ ಎಲ್ಲರೂ ಎದ್ರು. ಎದ್ದ ಮೇಲೆ ಅಯ್ಯೋ ನೀವು ಯಾಕಿಲ್ಲಿ ಬಂದ್ರಿ, ನಾನೇ ಬರ್ತಿದ್ದೆ. ಇದು ಬೇರೆ ಬರೆ ಹಾಕ್ಬಿಟ್ಟು ಆ ಬರೆಗೆ ಖಾರದ ಪುಡಿ ಹೋಗಿ ಸುಮ್ಮನಿದ್ದಿದ್ರೆ ನಾನೇ ಬಂದ್ಬಿಡ್ತಿದ್ದೆ. ಪಾಪ ನೀವು ಯಾಕೆ ಉರುಳು ಬಂದ್ರಿ? ಇದೆಲ್ಲ ನಾನು ಮಲ್ಕೊಳ್ಳುವಾಗ, ನಾವೆಲ್ಲ ಮಲ್ಕೊಳ್ಳುವಾಗ ಅಜ್ಜಿ ಹೇಳಿದ ಕಥೆಗಳಿವೆ. ನಿಮಗೇನಾದ್ರು ದಮ್ಮಿದ್ರೆ ಹೇಳಿ ಈ ಕಥೆನ. ಮಲಗುವಾಗಲೂ ಗನ್ ಕೊಡ್ತೀರ ನೀವು, ಇಲ್ಲಿ ಹೋಗಿ ಟಾಯ್ಸ್ ಇಟ್ಕೊ ಮಗು ಗನ್, ಯಾಕೆ ಆಮೇಲೆ ಬೇಕಾಗುತ್ತೆ, ಈಗಲಿಂದಲೇ ಅಭ್ಯಾಸ ಮಾಡ್ಕೊ ಅಂತ ಹೇಳಿ ನೋಡೋಣ ಈ ಕಥೆಗಳನ್ನ. ಎಲ್ಲೋ ವಿರಳದಲ್ಲಿ ವಿರಳ ಹೇಳಿ. ಬೇಡ, ಅದು ನಂಗೆ ಲೇಟೆಸ್ಟ್ ಕಥೆ ಹೇಳು, ರೋಮಿಯೋ ಜೂಲಿಯೆಟ್ ಹೇಳು. ನೋಡಿ ಹೆಂಗೆ ಬಂದ್ಬಿಡ್ತು. ನಮ್ಮದು ಕಂಡೀಷನ್ ಗೊತ್ತಾ ಅಜ್ಜಿಯವ್ರದ್ದು? ಅಷ್ಟು ಮಲ್ಕೊಳ್ತಾ ಇದ್ದು ಕತೆ ಆಸುರ ಬರ್ತಿದ್ದ. ಈಗ ನಮ್ಗೆ ನಿದ್ದೆಲಿ ಅನ್ನೋದು ಅಭ್ಯಾಸ ಆಗ್ಬಿಟ್ಟಿತ್ತು. ಆ ಬಕಾಸುರ ಬಂದ ಅನ್ನುವಾಗ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ದು. ಬಟ್ ಈ ಇದು ನಡೀತಾನೆ ಇತ್ತು. ಅಜ್ಜಿಯವ್ರಿಗೆ ಎಕ್ಸ್ಪೀರಿಯನ್ಸ್ಡ್ ಅಜ್ಜಿ, ಅವ್ರಿಗೆ ಗೊತ್ತಿತ್ತು ಬಕಾಸುರ ಬರೋವರೆಗೆ ಅವ್ರು ಮಲಗಿದ್ರು. ಬಕಾಸುರ ಆದಮೇಲೆ ಬರೀ ಬರ್ತಾ ಇತ್ತು. ಅದಕ್ಕೇನು ಮಾಡೋರು, ನೆಕ್ಸ್ಟ್ ಡೇ ಎಲ್ಲಿ ನಿಲ್ಲಿಸ್ದೆ ಹೇಳೋ ಕಥೆನ ಅನ್ನೋರು. ಆಗ ನಾವು ಒಬ್ಬೊಬ್ರು ಕಣ್ಕಂಡು ಬಿಡೋವು. ಎಲ್ಲಿ ನಿಲ್ಲಿಸ್ದ ಅದೇ ಅಜ್ಜಿ ಬಕಾಸುರ ಬಂದ ಅಂತ ಹೇಳಿದ್ಯಲ್ಲ, ಅವಾಗ ನಮ್ಗೆ ನಿದ್ದೆ ಬಂದ್ಬಿಡು. ಅವ್ರು ಆಗಲೇ ಅವ್ನು ಸಾಯಿಸಿ ಹೊರಗೆ ಹಾಗೆ ಎಲ್ಲಾಗೋಗಿತ್ತು. ಬಟ್ ಏನು ಮಾಡ್ತೀರಾ ಮಕ್ಕಳು, ನಾವು ಅಂಥ ಜೀವನ ನಾವು ನಡೆಸ್ತೀವಿ. ಗೋಲ್ಡನ್ ಪೀರಿಯಡ್ ಯು ಡೋಂಟ್ ಗೆಟ್. ಕೋಟಿ ರೂಪಾಯಿ ಕೊಡಿ, ಆ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಸದ್ವಿಚಾರ ಸಿಗೋದಿಲ್ಲ ನಿಮಗೆ. ನೀವೇನು ಮಾಡ್ಬೇಕಂತಿದ್ದೀರಾ ಅಂದರೆ, ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತೆ ಅಂತ. ಅವರೆಲ್ಲ ಎಲ್ಲ ಬಂದಮೇಲೆ ನೋಡು, ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಒಳ್ಳೆ ಬುದ್ಧಿ ಬರುತ್ತೆ. ಅವಾಗ ಅವನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ದಾನೆ. ನೀವೀಗ ಯಾವ ದೇವಸ್ಥಾನಕ್ಕೆ ಕಳಿಸ್ತಿದ್ದೀರ? ಅವನೆಲ್ಲ ತೀರ್ಥನೂ ತಗೊಬಿಟ್ಟಿರ್ತಾನೆ. ನಾನು ಪತಂಜಲಿ ಯೋಗ ಸೂತ್ರ ಥರ ಹೇಳ್ತಿದ್ದೀನಿ, ನೀವು ಮನೆಗೆ ಹೋಗಿ ಅದನ್ನು ಬಿಡಿಸ್ಕೊಳ್ಳಿ. ಎಲ್ಲ ತೀರ್ಥ ಎಲ್ಲ ಮುಗಿಸ್ಕೊಂಡು ಹೋಗೋ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಬುದ್ಧಿ ಈಗೇನು ಒಳ್ಳೆ ಬುದ್ಧಿ ಬರೋದು? ಆ ಮಕ್ಕಳಲ್ಲಿ ನಮ್ಗೆ ಅದೆಲ್ಲ ಇಟ್ಟು. ಸ್ಕೂಲ್ಗಳಲ್ಲಿ ರೀ, ಒಂದು ತಿಂಗಳಿದೆ ಸ್ಕೂಲ್ ಡೇ ಅಂದಾಗ ನಮಗೆಲ್ಲ ರಿಹರ್ಸಲ್ ಆಗೋದು. ಏನು ಕಥೆಗಳು? ಕರ್ಣ, ಏಕಲವ್ಯ, ಹೊಯ್ಸಳ, ಏನ್ರಿ ಅದು? ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದೆಲ್ಲ ಇಟ್ಕೊಂಡು ಹಿಂಗೆ ಅದನ್ನೆಲ್ಲ ಹೇಳ್ಕೊಂಡು ನಮಗೆ ಡ್ರಾಮಾ ಮೇಸ್ಟ್ರು ಬರೋರು ಅವ್ರು ಹೇಳೋರು, ಚಪಳೆ ಸೋಡಾರ ಪುಡಿಯನ್ ಪೋಲ್ವಳ್ಳನು ಲಕ್ಷ್ಮಿಗೆ. ಕುಮಾರವ್ಯಾಸ ಭಾರತದಲ್ಲವೆಲ್ಲ ಬರುತ್ತೆ. ಚಪಳೆ ಆ ದೀಪದ ಕುಡಿ ಇದ್ದ ಹಾಗೆ ಲಕ್ಷ್ಮಿ ಅಂತ. ಒಂದೇ ಕಡೆ ಇರೋದಿಲ್ಲ, ಒಂದೇ ಥರ ಇರೋದಿಲ್ಲ. ಚಪಳೆ ಸೋಡಾರ ಪುಡಿಯನ್ ಪೋಲ್ವಳ್. ಇದನ್ನೇನಾದರೂ ಕನ್ನಡ ಮೇಸ್ಟ್ರಿಗೆ 2026 2025 ಕನ್ನಡ ಮೇಸ್ಟ್ರಿಗೆ ಬನ್ನಿ ಮೇಸ್ಟ್ರೆ, ಭಾಳ ಸಂತೋಷ ಆಯಿತು ನಿಮ್ಮನ್ನು ನೋಡಿ. ಹೇಳಿ ಮೇಸ್ಟ್ರೆ, ಇದರ ಅರ್ಥ ಏನು ಹೇಳಿಂತೆ? ಏನು ಹೇಳಿ ಇನ್ನೊಂದ್ಸಲಿ ಸ್ವಾಮೀಜಿ? ಚಪ್ಪಳೆ ಸೋಡಾರ ಪುಡಿಯನ್ ಪೋಲ್ವಳ್. ಕನ್ನಡನ ಸ್ವಾಮೀಜಿ?
ಇನ್ನು ಅವ್ರು ಏನು ಹೇಳ್ಕೊಡ್ತಾರೆ ಹುಡುಗರಿಗೆ? ಹಳೆಗನ್ನಡ ಇಲ್ಲ, ಹಳೆಗನ್ನಡ ಇಲ್ಲ, ತೆಗೆದುಬಿಟ್ರಿ ನೀವು. ಈಗ ಬಂಡಾಯ, ಹಳೆಗನ್ನಡ ಇಲ್ಲ. ಹಳೆಗನ್ನಡದ ಆ ಒಂದು ಮಾಧುರ್ಯ, ಆ ಒಂದು ಸೌಂದರ್ಯ, ಆ ಪರಂಪರೆ ಎಲ್ಲಿ ನೋಡ್ತಿದ್ರಿ? ನೀರೊಳಗಿದ್ದು ಬೆಮರ್ತಂ ಉರುಗಪತಾಕಂ. ಬಾ 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 ಬಾ. ಕುಮಾರ ವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಪುಟ್ಟಪ್ಪನವ್ರು ಹೇಳ್ಬಿಟ್ರು ಕುಮಾರ ವ್ಯಾಸನ ವಿಚಾರದಲ್ಲಿ. ಭಾರತ ಕಣ್ಮುಂದೆ ಕುಣಿದಾಡ್ತಂತದೆ ಕುಮಾರ ವ್ಯಾಸ ಹಾಡಿದ್ರೆ. ಎಲ್ಲಿ ಹೋಯ್ತವೆಲ್ಲ ಈಗ? ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆ ಹೋಗಿ ಬರಿ ಗೋಣಿ ಉಳಿಯಿತು ಕಾಣ ರಾಮನಾಥ. ನೀವಲ್ಲ, ಆ ರಾಮನಾಥ. ಯಾಕೆಂದ್ರೆ ಅವ್ರನ್ನ ನೋಡಿದ್ರು ಗುರ್ರ ಅಂತ. ಕಳವೆ ಎಲ್ಲ ಹೋಗಿ ಬರಿ ಗೋಣಿ ಉಳಿಯಿತು ಕಾಣ ರಾಮನಾಥ ಅಂತ. ಷಟ್ಪದಿಗಳು, ತ್ರಿಪದಿಗಳು, ದ್ವಿಪದಿಗಳು ಯಾವುದು ಬೇಕಾಗಿಲ್ಲ. ನೀವೇನಾದರೂ ನನ್ನ ಇನ್ಫ್ಲೂಯೆನ್ಸ್ ಮಾಡಿ ಯಾವುದಾದ್ರು ಕಾಲೇಜಲ್ಲೋ ಅಥವಾ ನೀವು ಸ್ಕೂಲ್ ಮೇಸ್ಟ್ರಲ್ವಾ ಅಲ್ವಾ, ಇದೆಲ್ಲ ಹೇಳೋಕೆ ಹೋಗಬೇಡಿ, ಹೊರಗಡೆ ಇಲ್ಲೇ ಬಿಟ್ಬಿಟ್ಟು ಹೋಗಿ. ನಾನೇನಾದ್ರು ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಒಂದು ಸ್ಕೂಲ್ನಲ್ಲಿ ನೀವು ಹೇಳ್ರಿ ಗದುಗಿನ ಆ ನಾರಾಯಣಪ್ಪನ ವಿಚಾರ ಹೇಳ್ರಿ ಅಂತೆಲ್ಲ ಹೇಳಿದ್ರೆ ನೆಕ್ಸ್ಟ್ ಡೇ ಎಲ್ಲ ಪೇರೆಂಟ್ಸಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾರೆ. ನಮಗೆ ಬೇಕು, ವಿ ವಾಂಟ್ ಕಂಪ್ಯೂಟರ್, ವಿ ವಾಂಟ್ ಡಿಜಿಟಲ್, ವಿ ವಾಂಟ್ ಡಿಜಿಟಲ್ ಕೂಗಾಡ್ತಾರೆ. ಮೇಷ್ಟ್ರುಗಳು ಏನು, ನೀವಲ್ಲ, ಮೇಷ್ಟ್ರುಗಳಿಗೂ ಏನು ಶಕ್ತಿ ಇಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕು. ಇಲ್ಲರ ಮಕ್ಕಳು ಬಿಟ್ಟು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಬೇರೆ ಸ್ಕೂಲ್ಗೆ. ಆಯ್ತಮ್ಮ, ನೀವು ಕತೆ ಗೀತೆ ಪುರಾಣ ಎಲ್ಲ ಹೇಳಬೇಡಿ, ಫ್ರೀ ಇದ್ದಾಗೆಲ್ಲ ಮೊಬೈಲ್ ತೋರಿಸ್ಕೊಡಿ, ಮುಗ್ದೋಯ್ತು. ಫ್ರೀ ಇದ್ದಾಗೆಲ್ಲ ಸ್ವಲ್ಪ ಕಾರ್ಕೋಟ ವಿಷ ಹಾಕಿದ್ದಂಗೆ ಆಯ್ತು. ಏನೇತ್ರಿ ಪ್ರಪಂಚ? ನಿಮ್ಗದು ಭಾಳ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಆ ಜೋಕು. ಏನದು? ಅಮ್ಮ ಅಮ್ಮ ಮೀನಾಕ್ಷಮ್ಮ ಅವ್ರು ಬಂದರು, ಬರಕ್ಕೆ ಹೇಳು. ಅಮ್ಮ ಒಳಗೆ ಬಂದರು, ಬರಕ್ಕೆ ಹೇಳು. ಮೀನಾಕ್ಷಮ್ಮ ಒಳಗೆ ಬಂದರು, ಪಾಪ ಅವ್ರ ಹಣೆ ಬರ ಸರಿ ಇತ್ತೇನೋ ಹೊತ್ತು ಒಳಗೆ ಬಂದರು. ಏನ್ರಿ ಕಮಲಮ್ಮನವ್ರೆ ಚೆನ್ನಾಗಿದ್ರ? ಹಾಂ ಕೂತ್ಕೊಳ್ಳಿ. ಯಾಕೆಂದ್ರೆ ಇವರು ಟಿ ವಿ ನೋಡ್ತಾ ಇದ್ದಾರೆ, ಟಿ ವಿ ಸೀರಿಯಲ್ ನೋಡ್ತಾ ಇದ್ದಾರೆ. ಈ ಮೀನಾಕ್ಷಮ್ಮ ಬಂದು ನನ್ನ ಕೂತ್ಕೊಳ್ಳಿ. ಅಮ್ಮ ಅವ್ರ ಹತ್ರ ಮಾತಾಡು, ತಡಿಯೋ, ಕೊನೆಯದು ಸೀರಿಯಲ್ ನೋಡ್ತಾರೆ. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ. ಸೀರಿಯಲ್ ಚೆನ್ನಾಗಿದೆಯಾ ಅಥವಾ ಇವ್ರು ಚೆನ್ನಾಗಿದ್ದಾರಾ ಅಥವಾ ನೋಡಿ. ಆಮೇಲೆ ಅವ್ರ ಕಡೆ ಸ್ವಲ್ಪ ಹೊತ್ತು ಕೂತ್ಕೋತಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಗೊತ್ತಾಯ್ತು. ಸರಿ ಅಮ್ಮ ಏನಾದರೂ ಕೊಡ್ತೀವಿ ಅವ್ರಿಗೆ? ಆ ಫ್ರಿಜ್ಜಲ್ಲಿ ತೆಗಿಯೋ, ಅಲ್ಲಿ ಇದ್ದಿದೆ ಫ್ಯಾಂಟಾ ಇದೆ, ಅದು ಒಂಚೂರು ಕೊಟ್ಟು ಕಳಿಸ್ಬೇಡ ಅವ್ರಿಗೆ. ಏನಾಗಬೇಡ ಆ ತಾಯಿಗೆ ಅಲ್ಲಿಂದ ಬಂದಿಲ್ಲ. ಕೊನೆ ಕೂತಿರ್ತಾ ಹಾಗೆ ಹೋದ್ರೆ ಗೌರವ ಅಂತ ಸ್ವಲ್ಪ ಅವ್ನು ತಂದು ತೊಗೊಂಡೋಗಿ ತಲೆ ಇಡ್ತಾನೆ. ಅಮ್ಮ ಕುಡಿದ್ರು, ಸರಿ ಕಳಿಸು ಅಂತ. ರಿಮೋಟ್ ಇಟ್ಕೊಂಡು ಇಷ್ಟು ಮಾತಾಡ್ತಾರೆ ನೋಡಿ, ಏನು ಪವರ್ಫುಲ್ ಅಲ್ವಾ? ಅವ್ರು ಹೊರಟೋದ್ರು. ಹಿಂದೆ ಸಾಯಂಕಾಲದ ಆ ಥರ ಯಾರಾದ್ರು ಬನ್ನಿ 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 ಮಂದಲಿಗೆ ಹಾಕಿ ಕೂರಿಸಿ, ಭಾಳ ದಿವಸ ಆಯಿತು ನಿಮ್ಮನ್ನು ನೋಡಿ, ಅಯ್ಯೋ ಅಂಥೇಳಿ ಅದೆಲ್ಲ ಮಾತಾಡಿ ಎಲ್ಲ ಇದು ಮಾಡಿಕೊಂಡು ಏನು ತಗೋತಾರೆ ಫಸ್ಟು? ಅದಲ್ಲ, ಅದು ಫಸ್ಟು ಅಪಿಟೈಸರ್. ಆಮೇಲೆ ಸ್ವಲ್ಪ ಸಜ್ಜಿಗೆ ಮಾಡಲಾ, ಉಪ್ಪಿಟ್ಟು ಮಾಡಲಾ ಅಂತೇಳಿ. ಅಯ್ಯೋ ಬೇಡ ಬಿಡಿ, ಅವರು ಭಾಳ ದಿವಸ ಆಯಿತು ಉಪ್ಪಿಟ್ಟು ತಿಂದು ಬೇಕಂತ, ಬಟ್ ಹೇಳೋಕ್ಕಲ್ಲ. ಸ್ವಲ್ಪ ಇಲ್ಲ ರೀ, ಅವರೇ ಕಾಳಿದೆ, ಉಪ್ಪಿಟ್ಟು ಮಾಡಿಕೊಡ್ತೀನಿ. ನಾನು ಬರ್ತೀನಿ ಬಿಡಿ, ನೀವೊಬ್ಬರೇ ಏನು ಮಾಡ್ತೀರಿ? ಇಬ್ಬರು ತಗೊಳಪ್ಪ. ಇಬ್ಬರು ಸೇರಿ ಇದು ಮಾಡಿ ಮತ್ತೆ ತಗೊಬಂದು ಕೂಳ್ತು ತಿಂದು ಹೋಗುವಾಗ ಅವ್ರಿಗೆ ಬಾಕ್ಸಲ್ಲೆಲ್ಲ ಹಾಕ್ಕೊಟ್ಟು, ಆಮೇಲೆ ಇರ್ರಿ ನಿಪ್ಪಿಟ್ಟಿದೆ, ಒಬ್ಬಟ್ಟಿದೆ, ಉಪ್ಪಿಟ್ಟು ತೊಗೊಂಡೋಗಿದ್ದೀರಾ, ಸೊ ಎಲ್ಲ ಸೇರಿಸಿ ಪ್ಯಾಕೆಟ್ ಮಾಡಿ ಕಳಿಸಿದಾಗ ಬರ್ತೀನಿ ಮತ್ತೆ ಮತ್ತೆ ಬರ್ತಾ ಇರಿ. ಅಯ್ಯೋ ಎಷ್ಟು ಸಂತೋಷವಾಯಿತು ಅಂತ. ಬರ್ತೀನಿ ರೀ ಮೀನಾಕ್ಷಮ್ಮನವ್ರು, ಹೋಗಿ ಬರ್ತಾ ಇದ್ರು. ಅಲ್ಲ ಇನ್ನೊಂದ್ಸಲಿ ಬರಲಾ? ನೋಡಿ, ನೀವು ಅಬ್ಸರ್ವ್ ಮಾಡಿ, ದೇ ಹ್ಯಾವ್ ಫರ್ಗಾಟನ್. ಆ ಹೃದಯದ ಬೆಸುಗೆನೆ ಹೊರಟೋಗ್ಬಿಟ್ಟಿದೆ. ಎಷ್ಟೋ ಜನ ಬೇಜಾರು ಮಾಡ್ತಾರೆ, ಈಗಲೇ ಬರೋದಾ, ಇದು ಒಳ್ಳೆ ಸೀರಿಯಲ್ ನಡೀತಾ ಇದೆ ನೋಡಿ ಜೆ ಅಂತ ಬೈಕೊಂಡು ಅವ್ರು ಇರ್ತಾರೆ. ಕಳೆದ ವಾರ ನಿಮ್ಗೊಂದು ಅರ್ಧ ಹೇಳಿದ್ದೆ, ಕೊನೆಯದಕ್ಕೆ ಬಂದಿದ್ದೀನಿ. ಇಲ್ಲಿ ಏನಂದರೆ ಕಳೆದ ವಾರ
ಭಗವಾನ್ ಶ್ರೀ ರಾಮಕೃಷ್ಣರ ಒಂದು ಉದಾಹರಣೆ ಅಂದರೆ 12 ಆಣಿ ಅಂದರೆ 12 ಆಣಿನೇ ಕೊಡಬೇಕು. ಆಗಿನ ಕಾಲದಲ್ಲಿ 12 ಆಣಿ ಅಂದರೆ 12 ಆಣಿ ಕೊಡಬೇಕು, 8 ಆಣಿ ಅಂದರೆ 8 ಆಣಿ ಕೊಡಬೇಕು. ಸೊ ವ್ಯವಹಾರದಲ್ಲಿ 1 ಪೈಸೆ ಕಡಿಮೆ ಆದರೂ ಬೇಜಾರು ಮಾಡ್ಕೋತಾರೆ. 8 ಆಣಿ ಕೇಳಿದ್ರೆ 7 ಆಣಿ ಅದನ್ನ ಇಷ್ಟು ಪೈಸಾ ಕೊಟ್ಟಿದ್ರಲ್ರಿ ಅಂತ ಹೇಳುತ್ತಾರೆ. ಯಾವ ವ್ಯವಹಾರದಲ್ಲಿ ನಾವು 8 ಆಣಿ ಅಂದರೆ 8 ಆಣಿನೇ ಕೇಳ್ತೀವೋ, ದೇವ್ರ ಹತ್ರ ಯಾಕೆ ನೀವು ಇದು ಚೌಕಾಸಿ ಮಾಡಕ್ಕೆ ಹೋಗ್ತೀರಾ? ಶ್ರೀರಾಮಕೃಷ್ಣ ಮಾತದು. ಶರಣಾಗತಿ ಎಂದರೆ ಸಂಪೂರ್ಣ ಶರಣಾಗತಿ. ಸರೆಂಡರ್ ಅಂದರೆ ಟೋಟಲ್ ಸರೆಂಡರ್, ಇಂಗ್ಲಿಷ್ನಲ್ಲಿ ಟೋಟಲ್ ಸರೆಂಡರ್. ಪಗಡೆ ಆಡ್ತಿರ್ತಾನೆ ಕೃಷ್ಣ, ಹೀಗೆ ಪಗಡೆ ಹಾಕ್ತಾನೆ, ಆಮೇಲೆ ಕಾಯಿಯಲ್ಲಿ ಬರುತ್ತೆ, ಹಂಗೆ ಬಿದ್ದೋಗುತ್ತೆ ಮೊದಲನೇ ಕಾಯಿ, ಆಮೇಲೆ ಇನ್ನೊಂದು ಕಾಯಿ ತಗೋತಾನೆ, ಆಮೇಲೆ ಈ ಕಾಯಿ ಹಿಡ್ತಾಳೆ. ಹೀಗೆ ಆಡ್ತಿರುವಾಗ ರುಕ್ಮಿಣಿ ಸತ್ಯಭಾಮ ಕೇಳ್ತಾರೆ, ಇರೇ ಅಂತ. ಯಾಕೆ? ತಡಿ, ಈಗ ಹಾಡು. ಯಾಕೆ ಇಷ್ಟೊತ್ತಿದ್ರಿ? ಅಲ್ಲ, ದ್ರೌಪದಿ ಟ್ರೈ ಮಾಡ್ತಿದ್ಲು ಒಂದು ಕೈಯಲ್ಲಿ, ಮಾಡಲಿ ಬಿಡು ಟ್ರೈ ಅಂತ. ನಾನು ಬಾ ಇನ್ನೊಂದು ಹಾಡಾಡ ಅಂತ ಹಾಡು. ಅಯ್ಯೋ ನೋಡಬಾರ್ದು, ಇಲ್ಲ ಇರೇ ನೋಡಾಡ ಇನ್ನು ಹಾಡ್ತಾನೆ. ಆಮೇಲೆ ನಿಲ್ಲಿಸೇ ಬಿಡ್ತಾನೆ, ಇಲ್ಲ ನಾನು ಈಗ ಹೋಗ್ಬೇಕು, ಈಗ ನಾನು ಯಾಕೆ 2 ಕೈನೂ ಎತ್ತು ಬಿಟ್ಟಿದ್ದಾಳೆ. ಅವಳಿಗೆ ಇನ್ಯಾರೂ ಇಲ್ಲ, ದ್ರೌಪದಿಗೆ ಕೃಷ್ಣ ಅಂತ ಕರಿತಿದ್ದಾಳೆ. ಅದು ನಿಜವಾದ ಶರಣಾಗತಿ. ನಾವು ಟ್ರೈ ಮಾಡ್ತೀವಿ, ಪಕ್ಕದ ಮನೆಯವ್ರು ಕರಿತೀವಿ, ಎದುರುಗಡೆ ಮನೆಯವ್ರು ಕರಿತೀವಿ, ಆಮೇಲೆ ಅಲ್ಲಿ ಅಂಗಡಿ ಇಲ್ಲ, ಅಲ್ಲಿ ಬೇರೆಯವ್ರು ಕರಿತೀವಿ, ಅಲ್ಲಿ ಆಫೀಸಲ್ಲಿ ಯಾರು ಎಲ್ಲರೂ ಕರೆದು ಎಲ್ಲರೂ ಆಗಿ, ಮತ್ತೆ కొత్త దేవస్థానం వచ్చిండేది అక్కడ పోతే అంత సరిపోతుంది, అల్లిಗೂ నడి. ఇది పాత దేవస్థానం, అక్కడ ఏం లేదు, కొత్త దేవస్థానం అంత దొరుకుతుంది, అక్కడే పోవచ్చు. ಅಲ್ಲಿ ಹೋಗ್ತಾರೆ. అక్కడ గురుగా వచ్చిండారు, మీరు ఏం కావాలా చెప్పండి వస్తుంది, ತಕಪ್ಪ. ಆ ದೇವಸ್ಥಾನ ಹೊರಟೋಯ್ತು, ಅವ್ರು ಯಾರೋ ಗುರುಗಳು ಬಂದಿದ್ದಾರೆ, ಅವರು ಕೇಳದ್ದೆಲ್ಲ ಕೊಡ್ತಾರೆ ನೋಡ್ರಿ. ಹೀಗೆ ಹೋಗಿ ಹೋಗಿ ಸುತ್ತಿ 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 ಕೊನೆಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ತಲೆ ನಿಲ್ಲಲ್ಲ, ಕೈಕಾಲು ನಿಲ್ಲಲ್ಲ. ಆಗ ರಾಮಕೃಷ್ಣ ಆಶ್ರಮನ ಅದಕ್ಕೆ ದೇವಸ್ಥಾನ ಎಲ್ಲ ಮುಗಿದ ಮೇಲೆ ಯಾವ್ದಾರು ಮಠ ಇದ್ರೆ ಹೇಳಿ, ನಮಗೆ ಸ್ವಲ್ಪ ನೀವು ನಿಂತ್ಕೊಳ್ಳಿ ಫಸ್ಟು, ಆಮೇಲೆ ನಾವು ಮಠಕ್ಕೆ ಹೇಳ್ತೀವಿ. ನೀವು ಫಸ್ಟ್ ನಿಂತ್ಕೊಳ್ಳಿ, ನಾವು ಮಠಕ್ಕೆ ಕರ್ಕೊಂಡು ಹೋಗ್ತೀನಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ನಿಂತ್ಕೊಳ್ಳಿ. ಓಡುವಾಗ ಇದ್ಯಾವುದು ಇರಲಿಲ್ಲ ನಿಮ್ಮ ಮನಸ್ಸಲ್ಲಿ. ಓಡ್ತಿದ್ರಲ್ಲ ಕುದುರೆ ಓಡ್ದಂಗೆ, ಅವಾಗ ಇದ್ಯಾವುದು ಮನಸ್ಸಿಗೆ ಬರಲಿಲ್ಲ. ಎಲ್ಲ ಆದ್ಮೇಲೆ ಯಾವ್ದಾದ್ರು ಮಠನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಬ್ಬ ಭಕ್ತ ಪರಮಹಂಸರಿಗೆ ಈ ರೀತಿ ಪ್ರಶ್ನೆ ಹಾಕ್ತಾನೆ, ನಾವು ಪ್ರಪಂಚದಲ್ಲಿರುವಾಗ ಏನು ಮಾಡಬೇಕು ಅಂತ. ಪಾವಗಡ್ದವನಲ್ಲ, ಬೇರೆ. ಪರಮಹಂಸರು ಹೇಳ್ತಾರೆ, ಎಲ್ಲವನ್ನೂ ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಬೇಕು, ಆತನಲ್ಲಿ ಶರಣಾಗತನಾಗಬೇಕು. ನಿನಗೆ ಏನು ಕಷ್ಟವಿರುವುದಿಲ್ಲ, ಆಗ ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುವುದು ಎನ್ನುವುದು ನಿನಗೆ ಗೊತ್ತಾಗುತ್ತೆ. ಅದನ್ನು ಶ್ರೀರಾಮಕೃಷ್ಣ ಕಡೆ ಹೇಳ್ತಾರೆ. ಮಗುಗೆ ಆಟ ಸಾಮಾನೆಲ್ಲ ಹಿಂದಿನ ಕಾಲದ್ದು, ನೀವೀಗ ನಲ್ಲಿ ಹೋಗಿ ಅನ್ಬೇಡಿ, ಹಿಂದಿನ ಕಾಲದ ಆಟ ಸಾಮಾನು, ಕುದುರೆ ಬೊಂಬೆ ಇದೆಲ್ಲ ಕೊಟ್ಬಿಟ್ಟು ಮಗುಗೆ ಆಟ ಆಡೋಕೆ ಬಿಟ್ಬಿಟ್ಟು ತಾಯಿ ಅಡುಗೆ ಮನೆಗೆ ಹೋಗ್ತಾಳಂತೆ. ಬಂಗಾಳಿನಲ್ಲಿ ರಣ್ಣ ಕೊಡುವುದು, ಒಕ್ಕನೆ ಬಿತ್ತೊರೆಗಿಯೇ ರಣ್ಣ ಅಂದರೆ ಅಡುಗೆ ಮಾಡ್ತಾ ಇರ್ತಾಳಂತೆ. ತಳುತ್ತಂತೆ ಮಗು, ಅದರೊಳು ಬಂದು ಬಾಗಿಲು ಸಂದಿಲ್ ನೋಡ್ತಾಳಂತೆ, ಎಷ್ಟು ಅಳ್ತಾ ಇದೆ ಅಂತ. ಜಾಸ್ತಿ ಅಳ್ತಿಲ್ಲ, ಸ್ವಲ್ಪ ಅಳ್ತಿದೆ, ಪರವಾಗಿಲ್ಲ, ನಾನು ಒಗ್ಗರಣೆ ಹಾಕ್ಬಿಟ್ಟು ಬರ್ಬೋದು, ಇನ್ನೂ ಟೈಮ್ ಇದೆ. ಮತ್ತೆ ಒಳಗೆ ಹೋಗ್ತಾಳಂತೆ. ಇನ್ನೊಂದ್ಸಲಿ ಅಳುತ್ತಂತೆ, ಬಂದು ಬಗ್ಗು ನೋಡ್ತಾಳಂತೆ, ಒಂದೊಂದು ಆಟ ಸಾಮಾನಿತ ಕುದುರೆ ಬೊಂಬೆ ಎಲ್ಲ ಗೋಡೆಗೆ ಎಸಿತಾ ಇದ್ದಾರೆ, ಅಮ್ಮ ಅಂತ ಕರೆಯುತ್ತೆ. ಕೊನೆಗೆ ಹಾಲು ಉಕ್ತಾ ಇರಲಿ ಒಲೆ ಮೇಲೆ, ಕೆಳಗೆ ಇಳಿಸ್ಬಿಟ್ಟು ಓಡ್ ಬಂದು ತಪ್ಪಿಕೊಂಡು ಎತ್ಕೊಂಡು ಮುದ್ದಾಡ್ಕೊಂಡು ಅವ್ರ ಮಗುಗೆ ಸೇಫೆಸ್ಟ್ ಪ್ಲೇಸ್ ಅದು. ಮಗುಗೆ ಅಷ್ಟೊಂದು ಪ್ರೀತಿ ಬಂದಾಗ ದೇವ್ರಿಗೆ ಯಾಕೆ ಬರಲ್ಲ? ಬಟ್ ನಾವು ಕರಿತೀವಾ? ಡಾಕರ್ ಮತ್ತು ಡಾಕ್ಲೆ ಕೆಮೋನ್ ಶಾಮತ್ ಹಾಕ್ತೆ ಪಾರೆ, ಕರೆಯೋ ರೀತಿ ಕರೆದ್ರೆ ಹೆಂಗಿರ್ತಾಳೆ ಜಗನ್ಮಾತೆ? ನೀವು ಕರೆದಿದ್ದೀರಾ ಯಾವಾಗಾದ್ರೂ? ಡೈರೆಕ್ಟ್ ಕ್ವಶನ್ ಹಾಕ್ತಾ ಇದ್ದೀನಿ. ಹ್ಯಾವ್ ಯು ಕಾಲ್ಡ್ ಹರ್?
Have you invited her your functions? Have you invited her for your wonderful functions? ಸಂಕಟ ಬಂದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾಕಂದ್ರೆ అభ్యాస బల. ఈరోజు ఎవరు లేదు, మా ఫ్రెండ్ చెప్పిండారు వాళ్ళు రాలేదు, ఇంకేమప్పా పద ఆశ్రమం పోవచ్చు. ಅದೆಲ್ಲ ಖಾಲಿಯಾಗಿ ನನ್ನ ಕೆಲಸದಲ್ಲಿ ಕೆಲವ್ರು ಕೇಳ್ತೀನಿ, ಯಾಕ್ರಿ ಬರಲ್ಲ? ಅಯ್ಯೋ ಸ್ವಾಮೀಜಿ ಯಾರ್ಯಾರೋ ಬಂದಿದ್ರು. ಅಲ್ರಿ ಅವ್ರಿಗೆ ಹೇಳಿ, ಇವತ್ತು ನಾನು ಆಶ್ರಮಕ್ಕೆ ಹೋಗ್ತೀನಿ ಭಾನುವಾರ, ಶನಿವಾರ ಭಾನುವಾರ ನನಗೆ ಬಿಟ್ಬಿಡಿ, ಅದು 1 hour 1.5 hour ಬಿಟ್ಬಿಡಿ. ಏನಾರು ಅನ್ಕೊಬಿಟ್ರೆ ಅವರು ಏನು ಅನ್ಕೋತಾರೆ? ಇರಲಿಲ್ಲ ಅನ್ಕೋತಾರೆ. ಇನ್ನೊಂದು ಹೇಳ್ತಾರೆ, ಯಾವಾಗ ಹೋದ್ರು ಆಶ್ರಮಕ್ಕೆ ಹೋಗ್ತಾರು, ಶನಿವಾರ ಹೋದಪ್ಪ ಶನಿವಾರ ಸೋಮವಾರ ಮುಕ್ಕು ಉಂಟೇ ఉంటారు, ఏమిటికి సోమవారం సంత కాదా? ನೀವು ಅದು ಆ ಒಂದು ಕನ್ವಿಕ್ಷನ್ನು, ಆ ಒಂದು ದೃಢತೆ ಇಟ್ಕೋಬೇಕು ಮನಸ್ಸಿನಲ್ಲಿ. ನಾನು ನಿನ್ನೆ ಹೇಳಿದೆ, ನಾನು ಡಾಕ್ಟರ್ ಧ್ರುವ್ ಕುಮಾರ್ ಅವ್ರನ್ನ ನೋಡಿ, ಹೀಸ್ ಏಜ್ ಈಸ್ 86, ಹರ್ ಏಜ್ ಈಸ್ 72, and they are leading such a wonderful life. ನಾನು ಅವ್ರಿಗೆ ಹೇಳಿದೆ, ಅಮ್ಮ ಅವರೇನೋ ಡಾಕ್ಟ್ರು, ENT ಸ್ಪೆಷಲಿಸ್ಟು, ದೇಶ ವಿದೇಶದಲ್ಲೆಲ್ಲ ಹೆಸರು ತಗೊಂಡಿದ್ದಾರೆ, ಅವರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಸರ್ವಿಸ್ ಮಾಡಬೇಕು, ನನಗೆ ನಿಮ್ಮ ಜೊತೆ ಇರಬೇಕು ಸ್ವಾಮೀಜಿ, ನಿಮ್ಮ ಜೊತೆ ಇರಕ್ಕೆ ಬರ್ತಾ ಇದ್ದೀನಿ. ನನ್ನ ಜೊತೆ ಓಡೋಕ್ಕೆ ಜನ ಎಲ್ಲ ಟ್ರೈ ಮಾಡ್ತಿರ್ತಾರೆ, ಇವ್ರು ಯಾರೋ ರಿವರ್ಸ್ ಗೇರ್ ಹಾಕೋದು. ಕೆಲವು ನಾನು ನೋಡಿದ ಸೈಡ್ಗೆ ಹೊಟ್ಟೋಗ್ಬಿಡಿ, ಇನ್ನು ಕರಗಿರ್ದು ಭಜನೆ ಯಾಕೆ ಬಂದಿಲ್ಲ ಹೇಳಿ, ಯಾಕೆ ಅವ್ರ ಸಾವಾಸವೇ ಬೇಡ ಅಂತ. ಯಾಕೆ ಓಡ್ತಾ ಇದೆ ಗಾಡಿ. ಆಮೇಲೆ ಆ ತಾಯಿಗೆ ಹೇಳಿದೆ, ಅಮ್ಮ ನೀನು ಬರ್ತೀಯಲ್ಲ, ಸುಮ್ಮನೆ ಕೂತ್ಕೊತೀನಿ, ಏನು ಕೆಲಸ ಮಾಡಿದೆ? ಏನು ಕೆಲಸ ಹೇಳಿ ಮಾಡ್ತೀನಿ ಸ್ವಾಮೀಜಿ. ಶಿ ಸ್ಪೀಕ್ಸ್ ಚೆಸ್ಟ್ ಇಂಗ್ಲಿಷ್ ಸೋ ವೆಲ್. ನಾನು ಹೆಂಗೆ ಈ ತಾಯಿಗೆ ಹೆಂಗೆ ಕೆಲಸ ಹೇಳಿ, ಅವರು ಎಷ್ಟು ಹೆಂಗವರು, ಅವ್ರಿಗಿಂತ ಹೆಂಗವರು, ಇವ್ರಿಗೆ ಹೆಂಗೆ ಕೆಲಸ ಹೇಳಿ ಅಂತ ಹೇಳಿ, ಆಯಿತು ಹೇಳುತ್ತಾ, ಅಮ್ಮ ಸ್ವಲ್ಪ ರಿಸೆಪ್ಷನ್ ಅಲ್ಲಿ ಕೂತ್ಕೊಮ್ಮ, ಅಲ್ಲಿ ಬರೋರ್ಗೆ ಹೋಗಿರೋದು. ಸಾಯಂಕಾಲ ಹೇಳ್ತಾರೆ, ಶಿ ಸೇಸ್, ನಂಗೆ ಗೊತ್ತಾಗೋಯ್ತು ಸ್ವಾಮೀಜಿ, ಒಳಗೆ ಬರ್ಬೇಕಾದ್ರೆ ಏನೇನು ತರಬೇಕು ಅದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ನೋಡ್ಕೋತೀನಿ ಸ್ವಾಮೀಜಿ ಅಂತ ಹೇಳ್ತಾರಲ್ಲ. ಕೆಲವ್ರು ಕರ್ಕೊಂಡೋಗ್ಬಿಟ್ಟು ಎಳ್ಕೊಂಡೋಗಿ ದಾರ ಹಾಕಿ ಅಲ್ಲಿ ಕಟ್ ಹಾಕಿದ್ರು ಹಗ್ಗ ಕಟ್ಕೊಂಡು ಓಡೋಗ್ಬಿಟ್ಟು, ಹಗ್ಗ ಕಟ್ ಮಾಡಿಕೊಂಡು. ಬೆಂಗಳೂರು ಆಶ್ರಮದ ಉದಾಹರಣೆ ಕೊಡ್ತೀನಿ ನೋಡಿ. ಇಷ್ಟೊತ್ತಲ್ವಾ 7:15 ಪ್ರೇಯರ್ ಕ್ಲೋಸ್ ಆಗುತ್ತೆ ಎವ್ರಿ ಡೇ. 7:15 ಆದಮೇಲೆ 8:15ಗೆ ಬಾಗಿಲು ತೆಗಿತಾರೆ ದೇವರಿಗೆ ನೈವೇದ್ಯ ಆಗಿ. 8:15ಗೆ ಬಾಗಿಲು ತೆಗೆದ್ಮೇಲೆ 9 ಗಂಟೆವರೆಗೆ 3/4 ಗಂಟೆ ಇರುತ್ತೆ. ಕತ್ಲೆ ಬರೀ ಡಿಮ್ ಲೈಟ್ಗಳು ಹಾಕಿರ್ತಾರೆ. 8:15 ಆದಮೇಲೆ ಇಡೀ ಭಕ್ತರೆಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಆಮೇಲೆ ನೀವೇನು ನೋಡ್ತೀರಾ ಅಂದರೆ, ಬಕೆಟ್ಗಳು, ಪೊರಕೆಗಳು, ಸಾರಿಸೋ ಬಟ್ಟೆಗಳು, ಅದು ಈಗ ಆವಾಗ ನಾನು ಹೇಳ್ತಿರೋದು, ಈಗ ಎಲ್ಲ ಇದು ಏನೋ ಕಡ್ಡಿಗಳು ಬಂದಿದೆ, ಆವಾಗ ಅದು ಕೈಯಲ್ಲಿ ಸಾರಿಸ್ತಾ ಇದ್ರು. ಸರ್ ನೀವು ಎಲ್ಲಿಂದ ಬರ್ತಿದ್ದೀರಾ ಸರ್ ಅಂತ ಕೇಳಿದೆ. ನಾನು ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರು. ಗುರುವಾರ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಸ್ವಾಮಿಗಳು, ಕೈಂಕರ್ಯ ಮಾಡ್ತೀನಿ ನಾನು. ಆ ಪದ ಯೂಸ್ ಮಾಡಿ, ಕೈಂಕರ್ಯ. ನೀವೇನು ಮಾಡ್ತೀರಾ? ನಾನು ಗೌರ್ಮೆಂಟ್ ಆಫೀಸಲ್ಲಿ ಸೂಪರ್ವೈಸರ್ ಆಗಿದ್ದೀನಿ, ನೀವು ಎಂಜಿನಿಯರು, ನೀವು ಡಾಕ್ಟ್ರು. ಹೋಗಿ ಬನ್ನಿ, ವಿಚಾರಿಸಿ, ಇವತ್ತಿಗೂ ಹೋಗಿ ಬನ್ನಿ. ಎಷ್ಟು ದಿವಸ ಮಾಡ್ತಿದ್ದೀರಾ? ಒಂದು 25 years 30 years ಆಯಿತು. ಪುರುಷೋತ್ತಮಾಂಜಿ ಹೇಳಿದಾಗ್ಲಿಂದ ಒಂದು ಮಾತು ಹೇಳಿದ್ರು ಅವರು, ಆದಿದೇವಾಂಜಿ ಪುರುಷೋತ್ತಮ ಅಂದರು, ಚಿದ ಅಂದರು, ಗುರುಗಳು ಹೇಳಿದ್ಮೇಲೆ ನಾವು ತಪ್ಪಿಸ್ಬಾರ್ದು. ಬರಲಿ ಅಲ್ಲ, ಇಷ್ಟು ದೊಡ್ಡ ಮಳೆ ಬರ್ತಿದೆ, ನೀವಿರೋದು ಯಲಹಂಕದಲ್ಲಿ, ಅಲ್ಲಿಂದ ಸ್ವಾಮೀಜಿ ಮಳೆ ಬರುತ್ತೆ ಹೋಗುತ್ತೆ, ಇಂಥ ಅವಕಾಶ ಸಿಗುತ್ತಾ ಅಂತ ಹೇಳ್ತಾರೆ. ನಾವು ಅಂಥವ್ರ ಜೊತೆ ಇದ್ದು ಇಲ್ಲಿ ಎಳ್ಕೊಂಬಂದು ದಾರ ಹಾಕಿ, ಮೂಗು ದಾರ ಬೇರೆ ಹಾಕ್ತೀವಿ ಒಂದೊಂದ್ಸಲಿ, ಅದು ಹಾಗೆ ತಪ್ಪಿಸ್ಕೊಂಡು ಹೋಗ್ದಿರ್ಲಿ, ಹಾಕಿ ಕಟ್ಟಿ ಎಲ್ಲ ಮಾಡಿದ್ರೆ ಏನದು ಅದೇನಂತ, ಅದಕ್ಕೆ ಏನಂತೀರಿ ನೀವು? ಅಭ್ಯಾಸ ನೋಡಿ ಗೂಟನ ಕಿತ್ಕೊಂಡು ಹೋಗ್ಬಿಡ್ತಾವೆ. ಯಾರು ಹೇಳಿದ್ದು ಗೂಟ? ಶಂಕರ್ ಎಕೋ ಮಾಡಿದ್ರಿ, ಶಂಕರ್ ಗೂಟ ಅಲ್ಲ, ಅದು ಗಟ್ಟಿಗೆ ಹೇಳಬೇಕು.
ವಾರಕ್ಕೊಂದು ದಿವಸ ನಮ್ಮದು, ಇದು ನಮ್ಮ ಕೆಲಸ, ಬಿಟ್ಬಿಡಿ ಸ್ವಾಮೀಜಿ, ಯು ಡೋಂಟ್ ಕಮ್. ಧೈರ್ಯ ಇದೆಯಾ? ಎಷ್ಟೋ ಸರಿ ಫೋನ್ ಮಾಡಿ, ಫೋನಿಂದ ಅವ್ರನ್ನ ಕರ್ಕೊಬಂದು ಜೊತೆಲೇ ಕರ್ಕೊಂಡೋಗಿ, ಅಪ್ಪ ಇವ್ರು ಇರ್ತಾರೆ ನೋಡ್ಕೊ ಸ್ವಲ್ಪ ಹೊತ್ತು ಅಂತ ಹೇಳಿ, ಅವ್ರು ಒಳ್ಳೆದಾಯ್ತು ಸ್ವಾಮೀಜಿ ವಾಲಂಟಿಯರ್ ಬಂದಿದ್ದಾರೆ ಅಂತ ಅವ್ರನ್ನಲ್ಲಿ ಇರಿಸಿ ಎಲ್ಲ ಮಾಡಿದ್ರೆ 2.5 ಸೆಕೆಂಡು. ನಾನು ಇನ್ನೂ ಆಫೀಸಲ್ಲಿ ಒಳಗಿದ್ದೇನೆ ಇಲ್ಲ, ಯಾಕೆ ಒಂದು ಫೋನ್ ಬಂತು, ಅದೇ ಹೋಗ್ಬೇಕು ನಾನು. ದಿಸ್ ಈಸ್ ದಿ ಟೈಮ್ ಆಫ್ ಗಾಡ್, ಐ ವಿಲ್ ಬಿ ವರ್ಕಿಂಗ್ ಫಾರ್ ಗಾಡ್, ದಿಸ್ ಈಸ್ ಗಾಡ್ಸ್ ಟೈಮ್, ಇಟ್ ಈಸ್ ನಾಟ್ ಮೈ ಟೈಮ್, ಐ ಹ್ಯಾವ್ ಆಫರ್ಡ್ ದಿಸ್ ಹಾಫ್ ಅನ್ ಅವರ್ ಟು ಗಾಡ್ ಅಂತ ಹೇಳೋರು ಇದ್ದಾರಾ? 72 years ಲೇಡಿ, she says, I am working ಸ್ವಾಮೀಜಿ, I don't want to sit in my room. ನಾನು ಇಷ್ಟು ದಿವಸ ಸುಮ್ಮನೆ ಹೇಳ್ತಿದ್ದೆ, ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಈ ಸೇಸ್ ಕರೆಸ್ದೆ, ನಾನು ಅವ್ರನ್ನ ಅವ್ರ ಮುಂದೆ ಹೇಳ್ತಿದ್ದೀನಿ, ಕರೆಸ್ದೆ ಅವ್ರನ್ನ, ಏನೋ ಮಾತಾಡಬೇಕಾಯ್ತು, ಸ್ವಲ್ಪ ಬನ್ನಿ ಡಾಕ್ಟ್ರೇ ಅಂದೆ. ಅವ್ರು ಬಂದು ಮಾತಾಡ್ತಾ ಇದ್ರು, ಸ್ವಲ್ಪ ಎದ್ರು, ನಾಳೆ ಕೂತ್ಕೊಳ್ಳಿ ಡಾಕ್ಟ್ರ್, ಇಲ್ಲ ಅಲ್ಲಿ ಪೇಷಂಟ್ಸ್ ಕಾಯ್ತಾ ಇದ್ದಾರೆ, ಐ ಹ್ಯಾವ್ ಟು ಗೋ ಅಂದರು. ಪೇಷಂಟ್ಸ್ ಕಾಯ್ತಾ ಇದ್ದಾರೆ, ನಾನು ಹೋಗಬೇಕು ಅಂದರು. ಇದನ್ನ ಸ್ವಾಮಿ ಶ್ರೀರಾಮಕೃಷ್ಣ ಹೇಳೋದು, ಟೋಟಲ್ ಸರೆಂಡರ್ ಟು ಗಾಡ್, ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಇದು ಎಲ್ಲವನ್ನೂ ಆತನಿಗೆ ಪೂರ್ಣವಾಗಿ ಒಪ್ಪಿಸಿಡ್ಬೇಕು, ಆತನಲ್ಲಿ ಶರಣಾಗತನಾಗಬೇಕು. ನಿನಗೆ ಏನೂ ಕಷ್ಟವಿರುವುದಿಲ್ಲ. ಶರಣಾಗತಿಯ ಪೂರ್ಣ ಅರ್ಥವನ್ನು ಅರಿತಂತಾಯಿತು. ಆದರೆ ದುರದೃಷ್ಟಕರವೆಂಬಂತೆ ಹೆಚ್ಚಿನ ಜನರು ಸ್ವಪ್ರಯತ್ನ ಹಾದಿಯನ್ನು ಹಿಡಿದು ಬಸವಳಿದು ಬೆಂಡಾಗಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿ ಅಂತ್ಯದಲ್ಲಿ ಬೇರಾವ ದಾರಿಯನ್ನು ಕಾಣದೆ ಶರಣಾಗತಿ ಮಾರ್ಗವನ್ನು ಹಿಡಿಯುತ್ತಾರೆ. ಆದರೆ ಧ್ರುವ, ಪ್ರಹ್ಲಾದ, ದ್ರೌಪದಿ, ಮೀರಾ ಅವರಂತಹ ಪರಮ ಭಕ್ತರು ಭಗವಂತನಲ್ಲಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಅವನ ಇಚ್ಛೆಯಂತೆ ಎಂದು ಅರಿತು ಸಾಕ್ಷಾತ್ಕಾರದ ಪಥದಲ್ಲಿ ಪತಿಸುತ್ತಾರೆ. ಆದರೆ ಸಾಮಾನ್ಯ ಮನುಷ್ಯನೋ ಸದಾ ಸ್ವಾರ್ಥದಿಂದ ತಾನೇ ಸರ್ವಸ್ವ ಎಂಬ ಅಹಂಭಾವನೆಯಿಂದ ಹೊತ್ತು ಈ ಜಗತ್ತಿನಲ್ಲಿ ಪಡಬಾರದ ಕಷ್ಟಗಳನ್ನು ಅನುಭವಿಸುತ್ತಾ ತನ್ನ ಬಹು ಅಮೂಲ್ಯವಾದ ಜೀವನವನ್ನೇ ಹಾಳು ಮಾಡಿಕೊಂಡಿರುತ್ತಾನೆ. ಇದಕ್ಕೆ ಮೂಲ ಕಾರಣ ಅಹಂಕಾರ ಮತ್ತು ಮದದಿಂದ ತಾನೇ ಸರ್ವಸ್ವ ಎಂಬ ದೃಷ್ಟಿಯಿಂದ ಸ್ವಪ್ರಯತ್ನದಿಂದಲೇ ತಾನು ಎಲ್ಲವನ್ನೂ ಪಡೆಯುವೆ ಎಂಬ ದುರ್ಬುದ್ಧಿಯಿಂದ ಅತ್ತ ಬೆಕ್ಕಿನ ಮರಿಯಂತೆ ತಾನು ಎಲ್ಲವನ್ನೂ ಪಡೆಯುವೆ ಅನ್ನೋ ದುರ್ಬುದ್ಧಿಯಂತೆ ಅತ್ತ ಬೆಕ್ಕಿನ ಮರಿಯಂತೆ ಅಥವಾ ಗಜೇಂದ್ರ ಮೋಕ್ಷದ ಗಜೇಂದ್ರನಂತೆ ಆದಿಮೂಲ ಎಂದು ಆರ್ತನಾದ ಮಾಡುತ್ತಾ ಸಂಪೂರ್ಣ ಶರಣಾಗತ ಹೊಂದಾಗಲೇ ಭಗವಂತ ನಮ್ಮನ್ನು ಸಲಹುತ್ತಾನೆ. ಆನೆ, ಕೋತಿ ಮರಿಗೂ ಬೆಕ್ಕಿನ ಮರಿಗೂ ಶ್ರೀರಾಮಕೃಷ್ಣರು ಎಕ್ಸಾಂಪಲ್ ಕೊಡ್ತಾರೆ. ಕೋತಿ ಮರಿ, ಬೆಕ್ಕಿನ ಮರಿ ಒಂದೇ ಒಂದು ಗೊತ್ತು, ಏನು ಅಂದರೆ ಅಮ್ಮ ಅಮ್ಮ ಅಂತ ಮ್ಯಾವ್ 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 ಅಂತಲ್ಲ, ಎಲ್ಲಿದ್ದರೂ ಆ ತಾಯಿ ಹುಡ್ಕೊಂಡು ಓಡ್ ಬರ್ತಾಳೆ, ಏನಾಗಿದೆ ಆ ಮಗುಗೆ ಅಂತ. ಅದು ಚಳಿನಲ್ಲಿ ಮ್ಯಾವ್ ಮ್ಯಾವ್ ಅಂತಿರುತ್ತೆ. ತೊಗೊಂಡೋಗ್ಬಿಟ್ಟು ಹಿಂದಿನ ಕಾಲದಲ್ಲಿ ಆ ಬೂದಿ ಹತ್ರ ಇಟ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ನೋಡ್ಕೊಂಡು ಬರೋದು. ಮತ್ತು ಇನ್ನೊಂದು ಕೂಗಿದ್ರೆ ಅದು ಮತ್ತೆ ಕರಗಳು. ಒಂದೇ ಸ್ಥಳದಲ್ಲಿ ಇಡ್ತಿರ್ಲಿಲ್ಲ ಬೆಕ್ಕಿನ ಮರಿ. ಕೋತಿ ಮರಿದು ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ತಾಯಿನ ಹಿಡ್ಕೊಂಡಿರ್ಬೇಕು. ಅದು ತಾಯಿ ಮರದಿಂದ ಮೇಲೆ ಹಾರ್ತಾಳೆ, ಇನ್ನೊಂದು ಮರಕ್ಕೆ ಹಾರ್ತಾಳೆ, ಕಷ್ಟ ಬಂದರೆ ಓಡ್ ಹೋಗ್ತಾಳೆ. ಅದ್ರದ್ದು ಒಂದೇ ಒಂದೇನು ಭದ್ರ ಹಿಡ್ಕೋಬೇಕು ತಾಯಿನ. ಎಷ್ಟೋ ಸರಿ ಸ್ಲಿಪ್ಪಾಗಿ ಬಿದ್ದು ಪ್ರಾಣವನ್ನು ಹೋಗುತ್ತೆ. ಪುರುಷೋತ್ತಮ ಅಂದರು ಒಂದು ಕತೆ ಹೇಳ್ತಾರೆ, ಅಚ್ಯುತದಾಸರು ಹೇಳ್ತಾ ಇದ್ರು ಈ ಕಥೆನ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ಬಿಡ್ತೀನಿ. ಚಿಕ್ಕ ಕತೆ, ಕೋತಿ ಕತೆ, ದೊಡ್ಡದೇನಲ್ಲ. ಕೋತಿಗೆ ನೀವು ಹೇಳಿದ ತಪ್ಪು ಸ್ವಾಮೀಜಿ, ಬಹಳ ಪ್ರೀತಿ ಇರುತ್ತೆ ಅದರ ಮಗು ಮೇಲೆ, ಅದರ ಮರಿ ಮೇಲೆ. ಏನಿಲ್ಲ, ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಒಂದು ನೀರಿನ ಪಾತ್ರೆ ಒಳಗಡೆ ಕೋತಿ ಮತ್ತು ಕೋತಿ ಮರಿ ಹಾಕಿಬಿಟ್ಟು ನೀರನ್ನು ಬಿಡ್ತಾ ಹೋಗಿ, ಕೋತಿ ಏನು ಮಾಡುತ್ತೆ, ಆ ಮಗುನ ಎತ್ಕೊಂಡು ಹೀಗೆ ಮಾಡುತ್ತೆ. ನೀರು ಇಲ್ಲಿಗೆ ಬರುತ್ತೆ. ಕೋತಿ ಮರಿ ಮಗುನ ಇಲ್ಲಿ ನಿಲ್ಲಿಸ್ಕೊಳ್ಳುತ್ತೆ, ಇಲ್ಲಿ ಕೂರಿಸ್ಕೊಳ್ಳುತ್ತೆ. ನೀರು ಅಲ್ಲಿಗೂ ಬರುತ್ತೆ. ಕೋತಿ ಆ ಮರಿನ ತಲೆ ಮೇಲೆ ಇಟ್ಕೊಳ್ಳುತ್ತೆ. ಅಲ್ಲಿಗೂ ನೀರು ಬಂದ ಕೋತಿ ಏನು ಮಾಡುತ್ತೆ, ಮಗುನ ಕೆಳಗಡೆ ಹಾಕಿ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಆದರೆ ಬೆಕ್ಕಿನ ಮರಿ ಹಂಗೆ ಮಾಡೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಬಿ ಲೈಕ್ ಎ ಕ್ಯಾಟ್, ಕಿಟನ್. ಪ್ರಪಂಚದಲ್ಲಿರುವುದು ಬಿಡುವುದು ದೇವರ ಇಚ್ಛೆಯ ಮೇಲಿರುವುದು. ಆದ್ದರಿಂದ ಎಲ್ಲವನ್ನೂ ಅವನ ವಶಕ್ಕೆ ಬಿಟ್ಟು ಕೆಲಸ ಮಾಡು, ನೀನು ಮತ್ತೇನು ಮಾಡಬಲ್ಲೆ. ಪೂರ್ಣ ಶರಣಾಗತಿ ಹೊಂದಿದವನು ಈ ರೀತಿಯ ಮನೋಚೌಕಟ್ಟನ್ನು, ಮೈಂಡ್ ಸೆಟ್, ಮನೋಚೌಕಟ್ಟನ್ನು
ಹೊಂದಿ ಈ ಪ್ರಪಂಚದಲ್ಲಿರಬೇಕು ಅಂತ ಹೇಳಿ ಇದೇ ಶ್ರೀರಾಮಕೃಷ್ಣ ಪರಮಹಂಸರು ಈ ಜಗತ್ತಿಗೆ ನೀಡಿದ ಸರಳ, ಸಹಜ ಮತ್ತು ಸುಲಭವಾದ, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಶರಣಾಗತಿಯ ಮಾರ್ಗ. ವಿಭೀಷಣ ಶರಣಾಗತಿಗೆ ಉದಾಹರಣೆ ಅಂಥೇಳಿ ಈ ಗುರುಪೂರ್ಣಿಮೆ ಮುಂದಿನ 10ನೇ ತಾರೀಕು ಬರ್ತಾ ಇದೆ. ಮುಂದಿನ ವಾರ ಸಾಯಂಕಾಲ ನೀವು ಬನ್ನಿ, ವಿಠ್ಠಲನ ಭಜನೆ, ನಮ್ಮ ಸಂದೀಪು ಇರ್ತಾರೆ, ನೀವು ಬನ್ನಿ, ಚೆನ್ನಾಗಿರುತ್ತೆ. ವಿಠ್ಠಲ ಭಜನೆ. ಯಾಕೆಂದರೆ ಆಷಾಢಿ ಏಕಾದಶಿ ಎಲ್ಲಿ ಸಿಗುತ್ತೆ ನಿಮಗೆ ಈ ಅವಕಾಶ? ಬನ್ನಿ, ಪಾಂಡುರಂಗ ವಿಠ್ಠಲಣ್ಣನ ಭಜಿಸೋಣ ಅಂಥೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ